ಹಾಯ್ ಎವ್ರಿವನ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಎಸ್ಸೆ ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಕೃತಕ ಬುದ್ಧಿಮತ್ತೆ ಅಂತಂದ್ರೆ ಇವಾಗಿನ ಜನರೇಷನ್ ಒಳಗಡೆ ಎ ಐ ಯಾವ ತರ ಐತೆ, ಅದರಿಂದ ಪ್ರಾಬ್ಲಮ್ಸ್ ಗಳು ಏನಾಗ್ತಿದಾವ, ಆಮೇಲೆ ಡೆವಲಪ್ಮೆಂಟ್ಸ್ ಏನಾಗ್ತಿದಾವ ಅಂತಂದೇಳಿ ಕೃತಕ ಬುದ್ಧಿಮತ್ತೆ ಜಾಗತಿಕ ಪ್ರಗತಿ ಮತ್ತು ಸವಾಲುಗಳ ಮುಖಾಮುಖಿ ಅಂತಂದೇಳಿ ಇದು ನಮ್ದು ಹೆಡ್ಡಿಂಗ್. ಈಗ ನಾವು ಈ ತರ ಏನಂತಂದ್ರೆ ನಿಮ್ಗ ಹಲವಾರು ಆಪ್ಷನ್ಸ್ ಗಳಿರ್ತಾವ ಯಾವುದು ಪ್ರಬಂಧಗಳನ್ನ ಎಸ್ಸೆಗಳನ್ನ ಚೂಸ್ ಮಾಡ್ಕೊಳಕ. ನಾವು ಎರಡು ಪ್ರಕಾರ ನೋಡ್ಕೋಬೇಕು. ಒಂದು ಫ್ಯಾಕ್ಟ್ಸ್ ಗಳಿರೋದು, ಅದಾದಂದ್ರೆ ಇನ್ನೊಂದು ಏನಂತಂದ ಹೇಳಿದ್ರೆ ಭಾವನೆಗಳಂತಂದ್ ಹೇಳ್ತೀವಿ. ಒಂದು ಫ್ಯಾಕ್ಟ್ಸ್ ಗಳಿರ್ಬೇಕು, ಇನ್ನೊಂದು ಭಾವನೆ ಇರುವಂತದ್ದು. ಈಗ ಹೆಂಗಂತಂದ್ ಹೇಳಿದ್ರೆ, ಈಗ ನೋಡ್ರಿ ಸರ್, ನಾನು ತಗೊಂಡೆ ಅಂತಂದ್ ಹೇಳಿದ್ರೆ ಇದ್ರೊಳಗೆ ಫ್ಯಾಕ್ಟ್ಸ್ ಗಳು ಬಾಳ್ ಬರ್ತಾವ್ರಿ. ಈಗ ಹೆಂಗ್ರಿ ಸರ್, ನಾನು ಸೋಷಿಯಲ್ ಆಗಿ ಬರಿಬಹುದ್ರಿ, ಅದಾದ ನಂತರ ನೆಕ್ಸ್ಟ್ ಎಜುಕೇಶನ್ ರಿಲೇಟೆಡ್ ಬರಿಬಹುದ್ರಿ, ಆಮೇಲೆ ಹೆಲ್ತ್ ರಿಲೇಟೆಡ್ ಬರಿಬಹುದ್ರಿ, ಆಮೇಲೆ ಪಾಲಿಟಿ ರಿಲೇಟೆಡ್ ಬರಿಬಹುದ್ರಿ, ನೆಕ್ಸ್ಟ್ ಜಿಯೋಗ್ರಫಿಕಲ್ ರಿಲೇಟೆಡ್ ಬರಿಬಹುದ್ರಿ. ಅಂದ್ರೆ ಎಲ್ಲಾ ಕಡೆ ಎ ಐ ಅನ್ನ ಯೂಸ್ ಮಾಡ್ತಿದಾರೆ. ನನಗ್ ತುಂಬಾ ಫ್ಯಾಕ್ಟ್ಸ್ ಗಳು ಸಿಗ್ತಾವ. ಆಮೇಲೆ ನೆಕ್ಸ್ಟ್ ಗೌರ್ಮೆಂಟ್ ಕಡೆಯಿಂದ, ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಹಲವಾರು ಏನ್ ಮಾಡ್ತಿದಾರೆ, ಯೋಜನೆಗಳನ್ನ ಜಾರಿಗೆ ತಗೊಂಡು ಬಂದಿದಾರ್ರಿ. ಅದಾದ ನಂತರ ಅದನ್ನ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ನನಗೆ ತುಂಬಾ ಅಂದ್ರೆ 100% ಅಕ್ಯುರೇಟ್ ಪಾಯಿಂಟ್ಸ್ ಗಳು ಸಿಗ್ತಾವ. ಅವುಗಳನ್ನ ನಾನು ಎಲ್ಲಾನು ಬರದೆ ಅಂತಂದ್ ಹೇಳಿದ್ರೆ ನನಗ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಇದನ್ನ ಫ್ಯಾಕ್ಟ್ಸ್ ರಿಲೇಟೆಡ್ ಎಸ್ಸೆ ಅಂತಂದ್ ಹೇಳ್ತೀವಿ. ಇನ್ನೇನಂತಂದ್ ಹೇಳಿದ್ರೆ ಭಾವನೆಗಳ ಕುರಿತು. ಇವಾಗ ಹೆಂಗಂತಂದ್ ಹೇಳಿದ್ರೆ ಟುಡೇಸ್ ಯಂಗ್ ಜನರೇಷನ್ ಅಂತಂದ್ ಹೇಳಿ, ಇವತ್ತಿನ ಯುವ ಜನತೆಯ ಅಂದ್ರೆ ನಮ್ಮ ಸೊಸೈಟಿ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರ್ತಿದೆ ಅಂತಂದ್ ಹೇಳಿ. ಈಗ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ, ಯುವ ಜನತೆ ನಮ್ಮ ಸೊಸೈಟಿ ಮೇಲೆ, ಸಮಾಜದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರ್ತಿದೆ. ಇದ್ರಲ್ಲಿ ಏನ್ ಫ್ಯಾಕ್ಟ್ ಸಿಗುತ್ತೆ ನಿಮ್ಗೆ, ಏನಂತ ಬರೀತೀರಿ? ಇದ್ರಲ್ಲಿ ಫ್ಯಾಕ್ಟ್ಸ್ ಗಳ ಸಿಗಂಗಿಲ್ಲ, ಓನ್ಲಿ ಭಾವನೆಗಳನ್ನ ವ್ಯಕ್ತ ಮಾಡ್ಬೇಕಾಗತ್ತ. ಅಂದ್ರೆ ಈಗ ಆಸ್ ಅ ಪರ್ಸನ್ ಆಗಿ, ಆಸ್ ಅ ಯಂಗ್ ಪರ್ಸನ್ ಆಗಿ ನಾನು ಯಾವ ರೀತಿಯಾಗಿ ಸಮಾಜದಲ್ಲಿ ಇದೀನಿ ಅಂತಂದ್ ಹೇಳಿ ಜಸ್ಟ್ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿ ಫ್ಯಾಕ್ಟ್ಸ್ ಗಳಿರಲ್ಲ, ಇಯರ್ ಇರಲ್ಲ, ಪ್ರೋಗ್ರಾಮ್ಸ್ ಗಳಿರಲ್ಲ, ಏನು ಇರಂಗಿಲ್ಲ. ಸೊ ಇದು ಏನನ್ಸುತ್ತೆ, ನಮ್ಗೆ ಈಸಿ ಅನ್ಸುತ್ತೆ, ಬಟ್ ಆದ್ರೆ ಇದಕ್ಕೆ ನಮಗೆ ಜಾಸ್ತಿ ಮಾರ್ಕ್ಸ್ ಬರಂಗಿಲ್ಲ. ನಾವು ಫ್ಯಾಕ್ಟ್ಸ್ ರಿಲೇಟೆಡ್ ಆಗಿರುವಂತಹ ಒಂದು ಎಸ್ಸೆಯನ್ನ ಚೂಸ್ ಮಾಡ್ಕೋಬೇಕು. ಇದು ನನ್ ಕಡೆಯಿಂದ ಒಂದು ಬೆಸ್ಟ್ ಸಜೆಷನ್ ಅಂತ ಅನ್ಕೊಳ್ರಿ ಅಷ್ಟೇ. ಸೊ ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ, ನಾವು ಪೀಠಿಕೆಯನ್ನ ಬರ್ಕೊಳ್ಳೋಣ. ನಾವೇನಂತಂದ್ ಹೇಳಿದ್ರೆ ಪೀಠಿಕೆಯನ್ನ ಬರ್ಕೊಳ್ಳೋಣ. ಪೀಠಿಕೆ ಹೆಂಗಿರ್ಬೇಕು ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿರ್ಬೇಕು. ಪೀಠಿಕೆ ಒಳಗಡೆ ನಮ್ದು ಪಾಸ್ಟ್ ಟೆನ್ಸ್ ಹಿಡ್ಕೊಂಡು, ಪ್ರೆಸೆಂಟ್ ಹಿಡ್ಕೊಂಡು, ಫ್ಯೂಚರ್ ಕೂಡ ನಮ್ದಲ್ಲಿ ಕವರ್ ಆಗಿರ್ಬೇಕು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎರಡು ಏನಂತಂದ್ ಹೇಳಿದ್ರೆ 3 ಕವರ್ ಆಗಿರ್ಬೇಕು. ಯಾವ ರೀತಿಯಾಗ್ರಿ ಸರ್? ಇವಾಗ ನೋಡ್ರಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ ಸರ್. ಕ್ರಿಸ್ತ ಪೂರ್ವ 300 ಟೈಮ್ ಅಲ್ಲಿ, ಕ್ರಿಸ್ತ ಪೂರ್ವ 3000 ಅಥವಾ 300 ಟೈಮ್ ಅಲ್ಲಿ, ಅಥವಾ ಈಗ ಸಿಂಧು ನಾಗರಿಕತೆಗಳ ಟೈಮ್ ಅಲ್ಲಿ ಅವಾಗ ಏನಾಗ್ತಿತ್ತು ಅಂತಂದ್ರೆ ದೈಹಿಕ ಸಾಮರ್ಥ್ಯ ಜಾಸ್ತಿ ಬೇಕಾಗ್ತಿತ್ತು. ಯಾಕ? ಅದೇ ಟೈಮ್ ಅಲ್ಲಿ ಏನಂತಂದ್ರೆ ಚಕ್ರಗಳಿರ್ಲಿಲ್ಲ. ಸೊ ಅದಾದ ನಂತರ ಕೆಲವು ದಿನಗಳಾದ ನಂತರ ಏನ್ ಮಾಡಿದ್ರು, ಚಕ್ರಗಳನ್ನ ಕಂಡು ಹಿಡಿದ್ರು. ಭಾರವಾದ ವಸ್ತುಗಳನ್ನ ಈಸಿಯಾಗಿ ಸಾಗಿಸೋಕ್ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಚಕ್ರಗಳನ್ನ ಯೂಸ್ ಮಾಡ್ಕೊಂಡು ನಮ್ದು ಸಮಾಜ ಮುಂದುವರಿತಾ ವರಿತಾ ವರಿತಾ ಬಂದಂಗೆ ಏನಂತಂದ್ ಹೇಳಿದ್ರೆ ಕಬ್ಬಿಣವನ್ನ ಯೂಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಕಬ್ಬಿಣದಿಂದ ಯುದ್ಧ ಉಪಕರಣಗಳನ್ನ ಯೂಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ದೊಡ್ಡ ದೊಡ್ಡ ಯುದ್ಧಗಳು ಸ್ಟಾರ್ಟ್ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹಡಗುಗಳನ್ನ ನಿರ್ಮಾಣ ಮಾಡ್ತಾರ. ಅದೇ ಟೈಮ್ ಅಲ್ಲಿ 1800 ಟೈಮ್ ಅಲ್ಲಿ ಏನಾಗತ್ತ, ಕೈಗಾರಿಕಾ ಕ್ರಾಂತಿ ಸ್ಟಾರ್ಟ್ ಆಗತ್ತ. 18ನೇ ಇದ್ರೊಳಗಡೆ ಉಗಿ ಯಂತ್ರಗಳನ್ನ, ಕಾರ್ಖಾನೆಗಳನ್ನ, ಇವುಗಳನ್ನೆಲ್ಲ ಏನಂತಂದ್ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾರ. ಕಾರ್ಖಾನೆಗಳನ್ನ ಯೂಸ್ ಮಾಡ್ಕೊಂಡು ಮಾನವ ಶಕ್ತಿಯನ್ನ ಯೂಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಆಗಿದ್ದ ಯಾವಾಗ 18ರಿಂದ 20ನೇ ಶತಮಾನದೊಳಗಡೆ ಆದ್ರ, ಯುದ್ಧಗಳೆಲ್ಲ ನಡೆದ್ರ, ಈಗ ಏನಾಗ್ತಿದೆ, ಎ ಐ ಸ್ಟಾರ್ಟ್ ಆಗೈತೆ. ಯಾವಾಗ? 21ನೇ ಶತಮಾನದಿಂದ ಏನ್ ಸ್ಟಾರ್ಟ್ ಆಗೈತೆ, ಎ ಐ ಸ್ಟಾರ್ಟ್ ಆಗೈತೆ. ಇದನ್ನ ನಾವು ಬರ್ಕೋಬಹುದು. ಹಿಂದಿನ ಕಾಲದಲ್ಲಿ ಏನೂ ಇರ್ಲಿಲ್ಲ. ಮೊದಲೆಲ್ಲ ಏನಂತಂದ್ ಹೇಳಿದ್ರೆ ದೈಹಿಕ ಶ್ರಮದಿಂದ ಎಲ್ಲ ವರ್ಕ್ ಆಗ್ತಾ ಇತ್ತು. ಬಟ್ ಆದ್ರೆ ಇವಾಗ ಹಂಗಿಲ್ಲ. ಎ ಐ ಬಂದಿರೋದ್ರಿಂದ ಮಾನವನ ಆಲೋಚನೆಗಳ ವಿಶ್ಲೇಷಣೆ ಆಗ್ತಾ ಐತೆ. ಇಲ್ಲಿ ಏನಾಗ್ತಾ ಐತೆ, ಮಾನವನ ಆಲೋಚನೆಗಳ ವಿಶ್ಲೇಷಣೆ ಆಗ್ತಾ ಐತೆ. ನಾವು ನಿರ್ಧಾರಗಳನ್ನ ಹೆಂಗ್ ತಗೊಂತಾ ಇದೀವಿ, ಎಲ್ಲಾನು ಮಿಕ್ಸ್ ಆಗ್ತಾ ಐತೆ. ಸೊ ಎವ್ರಿಥಿಂಗ್ ಮಿಕ್ಸ್ ಆಗ್ತಾ ಐತೆ. ಇಲ್ಲಿ ಎವ್ರಿಥಿಂಗ್ ಏನ್ ಮಾಡ್ತಾ ಇದೀವಿ ಅಂತಂದ್ ಹೇಳಿದ್ರೆ ಎ ಐ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ, ಮೊಬೈಲ್ ಗಳ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ, ಪ್ರತಿಯೊಂದು ಸರ್ವಿಸ್ ಗಳ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ. ನಮ್ಮ ಸಾಮರ್ಥ್ಯ ಏನಂತಂದ್ ಹೇಳಿದ್ರೆ, ನಾವು ಥಿಂಕಿಂಗ್ ಸಾಮರ್ಥ್ಯ ನಮ್ದು ಕಮ್ಮಿ ಆಗೋತ್ ಹೊಂಟೈತೆ. ಅದಾದ ನಂತರ ಈಗ ಸಿಂಪಲ್ ಆಗಿ ಹೇಳ್ಬಹುದು ಸರ್, ನಮ್ಮ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡೈತ್ರಿ, ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡೈತ್ರಿ, ವಿಕಸಿತ ಭಾರತ at 2047 ಅಂತಂದ್ ಹೇಳಿ. ಇದು ನಮ್ಮ ದೇಶದ ಗುರಿ, ರಾಷ್ಟ್ರೀಯ ಗುರಿ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳಿ, ಒಂದು ಪ್ರಬಲ ಎ ಐ ದೇಶವನ್ನಾಗಿ ಮಾಡ್ಬೇಕಂತಂದ್ ಹೇಳಿ. ಇದು ಯಾವ್ದ್ರಲ್ಲಿ? ಶಿಕ್ಷಣದೊಳಗಾಗಿರ್ಬೋದು, ಆರೋಗ್ಯದೊಳಗಾಗಿರ್ಬೋದು, ಆಡಳಿತದೊಳಗಾಗಿರ್ಬೋದು, ಕೃಷಿ ಒಳಗಾಗಿರ್ಬೋದು. ಅದೇನಂತಂದ್ ಹೇಳಿದ್ರೆ ವಿಕಸಿತ ಭಾರತ ಅಂತಂದ್ ಹೇಳ್ತೀವಿ. ಸಾರಿ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಹಲವಾರು ತಂತ್ರಜ್ಞಾನಗಳನ್ನ ಯೂಸ್ ಮಾಡ್ಕೊಂತಿದ್ದಾರೆ. ಸರ್ ನಾವು ಹೇಳ್ಬೋದು ಸರ್, ಇದು NLP ಅಂತಂದ್ ಬರುತ್ತ, LLM ಅಂತಂದ್ ಹೇಳಿ ಬರ್ತಾವ.
ಸೊ ಅವೆಲ್ಲ ನಮಗ್ ಬೇಡ, ತಂತ್ರಜ್ಞಾನಗಳನ್ನ ಯೂಸ್ ಮಾಡ್ಕೊಂತಿದ್ದಾರೆ. ಇಷ್ಟಲ್ಲದೆ ಇನ್ನೊಂದ್ ಏನಾಗ್ತಿದೆ, AI ಅಪಾಯಕಾರಿ ಕೂಡ ಆಗ್ತಾ ಐತೆ ಅಂತಂದೇಳಿ. ಸೊ ಈ ತರ ಪಾಯಿಂಟ್ಸ್ ಗಳನ್ನ ನಾವು ಪೀಠಿಕೆ ಒಳಗಡೆ ಕವರ್ ಮಾಡ್ಕೋಬಹುದು. ಬಟ್ ಆದ್ರೆ ನಮ್ ಪೀಠಿಕೆ ಯಾವತ್ತೂ ನೆಗೆಟಿವ್ ಇರಬಾರ್ದು. ನೆನ್ಪಿಟ್ಕೊಡ್ರಿ, ನಮ್ ಪೀಠಿಕೆ ಯಾವಾಗ್ಲೂ ಪಾಸಿಟಿವ್ ಇರಬೇಕು. ಅದಾದ ನಂತರ ಸ್ಟಾರ್ಟ್ ಆಗ್ತಿರ್ಬೇಕು. ನಾವೇನಂತಂದ್ ಹೇಳಿದ್ರೆ ಈಗ ಏನಂತಂದ್ ಹೇಳಿದ್ರೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿತ್ತು ನಮ್ದಂತ ಹೇಳಿ ಅನ್ನೋ ತರ ನಮ್ದು ಸ್ಟಾರ್ಟ್ ಆಗ್ಬೇಕಷ್ಟೇ, ಅಲ್ಲಿಗೆ ಎಂಡ್ ಆಗ್ಬಾರ್ದು. ನಾವ್ ಏನಂತಂದ್ ಹೇಳಿದ್ರೆ ಪಾಸಿಟಿವ್ ಆಮೇಲೆ ನೆಗೆಟಿವ್ ಬರದ್ಬಿಟ್ಟು ಅಲ್ಲೇ ಎಂಡಿಂಗ್ ಮಾಡಂಗಿಲ್ಲ. ಪಾಸಿಟಿವ್ ಬರೆದ್ಬಿಟ್ಟು ಮುಂದಿಂದ ಏನ್ ಆಗ್ತಿದೆ ಅಂತಂದ್ರೆ ಕನೆಕ್ಷನ್ ತಗೊಂಡ್ ನಾವೇನ್ ಮಾಡ್ಬೇಕು, ಬಾಡಿಯನ್ನ ಬರಿತಾ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಯಾವ ತರ ಈಗೇನು ಬರಿತೀನಿ ನೋಡ್ರಿ. ಕ್ರಿಸ್ತಪೂರ್ವ 3000ರಲ್ಲಿ ಮಾನವ ಚಕ್ರವನ್ನ ಕಂಡು ಹಿಡಿದಾಗ ಅವನ್ ದೈಹಿಕ ಸಾಮರ್ಥ್ಯ ಏನಂತಂದ್ ಹೇಳಿದ್ರೆ ವಿಸ್ತರಣೆ ಆಕೋತ ಹೋಗುತ್ತ. ಆಮೇಲೆ 18ನೇ ಶತಮಾನದೊಳಗಡೆ ಕೈಗಾರಿಕಾ ಕ್ರಾಂತಿ ಆಗತ್ತ. ಅವಾಗ ಮಾನವನ ಸ್ನಾಯು ಶಕ್ತಿ ಯಂತ್ರಗಳಿಗೆ ಬದಲಾಗತ್ತ. ಅಂದ್ರೆ ನಾವು ಜಾಸ್ತಿ ಕೆಲಸ ಮಾಡಂಗಿಲ್ಲ, ಯಂತ್ರಗಳನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ಇವಾಗ 21ನೇ ಶತಮಾನದೊಳಗಡೆ ಕೃತಕ ಬುದ್ಧಿಮತ್ತೆಯನ್ನ ಯೂಸ್ ಮಾಡ್ಕೊಂಡು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೋಜನೆ ಮಾಡ್ಕೊಂಡು ಮಾನವ ಆಲೋಚನಾ ಶಕ್ತಿಯನ್ನೇ ಪರಿಶೀಲನೆ ಮಾಡುವಂಗ ಆಗ್ಬಿಟ್ಟೈತೆ. AI ಅನ್ನೋದು ಒಂದು ಕೇವಲ ತಾಂತ್ರಿಕ ಆವಿಷ್ಕಾರವಲ್ಲ, ಅದ್ರ ಬದ್ಲಿಗೆ ಏನಂತಂದ್ರೆ ನಮ್ ಇಂಡಿಯಾ ಇವಾಗ ವಿಕಸಿತ ಭಾರತ 47 ಅನ್ನೋ ಒಂದು ಕನಸನ್ನ ಕಾಣ್ತಾ ಐತೆ. ನನಸು ಮಾಡೋಕೆ ಇದೊಂದು ಸಿಕ್ಕಿರೋ ಪ್ರಬಲ ಡಿಜಿಟಲ್ ಸಾಮರ್ಥ್ಯ ಅಂತಂದ್ ನೋಡ್ರಿ. ಇಲ್ಲಿ ನಾನು ಪಾಸಿಟಿವ್ ವೇ ಅಲ್ಲಿ ತಗೊಂಡಿದ್ದೀನಿ. ಇದೊಂದು ಏನಂತಂದ್ರೆ ನಮಗ್ ಸಿಕ್ಕಿರುವಂತಹ ಪ್ರಬಲ ಡಿಜಿಟಲ್ ಸಾಮರ್ಥ್ಯ ಅಂತಂದೇಳಿ. ಸೊ ತಂತ್ರಜ್ಞಾನ ಏನಂತಂದ್ರೆ ಒಂದು ಅತ್ಯುತ್ತಮ ಸೇವಕ, ಆದ್ರೂ ಕೂಡ ಒಂದು ಅಪಾಯಕಾರಿ ಯಜಮಾನ ಅಂತ ಹೇಳ್ಬೋದು. ಬಟ್ ಆದ್ರೆ ನಾವು ಅದನ್ನ ಇವತ್ತಿನ AI ಯುಗಕ್ಕೆ ನಾವು ಸಂಪೂರ್ಣವಾಗಿ ಏನಂತಂದ್ರೆ ಪ್ರಾಪರ್ ಆಗಿ AI ಅನ್ನ ಯೂಸ್ ಮಾಡ್ಕೊಳ್ಳೋಣ ಅಂತಂದ್ ಹೇಳಿ ಈ ರೀತಿಯಾಗಿ ಚಿಕ್ಕದಾಗಿ ಒಂದು ನಾವು ಪೀಠಿಕೆ ಬರದೆ. ಎಷ್ಟ್ ಚೆನ್ನಾಗೈತೆ ಓದಾಕ್, ಕ್ಲಿಯರ್ ಆಗೈತಲ್ಲ. ನೆಕ್ಸ್ಟ್ ಇನ್ ನಾವೇನ್ ಮಾಡ್ಬೇಕಂದ್ರೆ ಬಾಡಿ ಬರಿಬೇಕಲ್ಲ. ಈಗ ಬಾಡಿ ಬರಿಬೇಕು ಅಂತಂದ್ ಹೇಳಿದ್ರೆ ಒಂದ್ ರೂಲ್ಸ್ ಅನ್ನ ಫಾಲೋ ಮಾಡ್ತೀವಿ ಸಿಂಪಲ್ ಆಗಿ. PESTEL ಅಂತಂದ್ ಹೇಳ್ಬಿಟ್ಟು, ಪಿ ಅಂತಂದ್ ಹೇಳಿದ್ರ ಪಾಲಿಟಿಕಲ್ ಅಂತಂದ್ ಹೇಳ್ತೀವಿ. ಸೊ ಏನೇನ್ ಗೌರ್ಮೆಂಟ್ ಏನೇನ್ ಮಾಡ್ತಾ ಐತೆ, ಏನೇನ್ ಪ್ರೋಗ್ರಾಮ್ಸ್ ಗಳನ್ನ ತಂದೈತೆ, ಏನ್ ಪ್ರಾಬ್ಲಮ್ಸ್ ಗಳಾಗ್ತಿದ ಅದ್ ಅಂದ್ರೆ ಗೌರ್ಮೆಂಟ್ ರಿಲೇಟೆಡ್ ಎಲ್ಲ ಬರಿಬೇಕು. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಎಕನಾಮಿಕಲ್, ನಮ್ ಇಂಡಿಯಾದಲ್ಲಿ ಎಕನಾಮಿಕ್ ರಿಲೇಟೆಡ್ ಆರ್ಥಿಕ ವ್ಯವಸ್ಥೆಯ ಆಧಾರದ ಮೇಲೆ ಏನೇನ್ ಆಗ್ತಿದೆ ಅಂತಂದ್ ಹೇಳಿ ಸೆಕೆಂಡ್ ನೀವು ಬರಿಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ಸೋಷಿಯೋಲಾಜಿಕಲ್, ಈ ನಮ್ಮ ಸಮಾಜದಲ್ಲಿ ಅದರಿಂದ ಏನ್ ಅಫೆಕ್ಟ್ ಆಗ್ತಿದೆ, ಏನ್ ಅಡ್ವಾಂಟೇಜ್ ಆಗ್ತಿದೆ ಅಂತಂದ್ ಹೇಳಿ ಅವುಗಳನ್ನ ನೋಡ್ಕೋಬೇಕು. ಪ್ರೋಗ್ರಾಮ್ಸ್ ಗಳು ಯಾವ ತರ ಬಂದಿದಾವ, ಯಾವ ತರ ಸವಾಲ್ಗಳಿದಾವ ಅಂತಂದೇಳಿ. ನೆಕ್ಸ್ಟ್ ಟೆಕ್ನಾಲಜಿಕಲಿ ಏನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಯಾವ ಟೆಕ್ನಾಲಜಿಗಳು ಬಂದಿದಾವ ಅಂತಂದೇಳಿ. ಅದಾದ ನಂತರ ಎನ್ವಿರಾನ್ಮೆಂಟಲ್ ಆಗಿ, ಸೊ ಎನ್ವಿರಾನ್ಮೆಂಟಲ್ ಆಗಿ ಏನೇನ್ ಆಗ್ತಿದೆ, ಏನೇನ್ ಅಫೆಕ್ಟ್ ಆಗ್ತಿದೆ. ಸೊ ಅಂದ್ರೆ ಪ್ರತಿಯೊಂದಕ್ಕೂ ಆಗಿರ್ಬೋದು, ಎನಿಮಲ್ಸ್ ಗಳನ್ನ ಹಿಡ್ಕೊಂಡು, ಪ್ಲಾಂಟ್ಸ್ ಗಳನ್ನ ಹಿಡ್ಕೊಂಡು, ನಮ್ ಭೂಮಿಯನ್ನ ಹಿಡ್ಕೊಂಡು, ಸ್ಪೇಸ್ ಹಿಡ್ಕೊಂಡು ಎಲ್ಲದ್ರಲ್ಲೂ ಅದು ಎನ್ವಿರಾನ್ಮೆಂಟಲ್ ಬರುತ್ತೆ. ಲಾಸ್ಟ್ ಏನಂತಂದ್ ಹೇಳಿದ್ರೆ ನಾವು ಅದನ್ನ ಲೀಗಲ್ ಅಂತಂದ್ ಹೇಳ್ತೀವಿ. ಸೊ ಇಲ್ಲೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ನಾವು ಮೊದಲು ಸವಾಲುಗಳನ್ನ, ಪ್ರಾಬ್ಲಮ್ಸ್ ಗಳನ್ನ ಬರಿಬೇಕು. ಮೊದಲೇನಂತಂದ್ ಹೇಳಿದ್ರೆ ಪ್ರಾಬ್ಲಮ್ಸ್, ಲೀಗಲ್ ಒಳಗಡೆ ಪ್ರಾಬ್ಲಮ್ಸ್ ಗಳನ್ನ ಬರೆದು ಅದಕ್ಕೆ ಏನ್ ಸೊಲ್ಯೂಷನ್ಸ್ ಗಳಿದಾವ, ಅಂದ್ರೆ ಸೊಲ್ಯೂಷನ್ಸ್ ಗಳ ಲೀಗಲ್ ಆಗಿ ಏನ್ ಲಾಸ್ ಗಳಿದಾವ, ಏನ್ ರೂಲ್ಸ್ ಗಳಿದಾವ, ಅದಾದ ನಂತರ ಯಾವ ಕಾನೂನುಗಳನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ, ಯಾವೆಲ್ಲ ತಿದ್ದುಪಡಿಗಳನ್ನ ಮಾಡಿದಾರೆ ಅಂತಂದ್ ಹೇಳಿ ಈ ಲೀಗಲ್ ಒಳಗಡೆ ಇದನ್ನ ಎರಡು ಸೇರಿಸ್ಕೋಬೇಕು. ಪ್ರಾಬ್ಲಮ್ನು ಸೇರಿಸ್ಕೋಬೇಕು, ಆಮೇಲೆ ಸೊಲ್ಯೂಷನ್ ಅನ್ನು ಬರಿಬೇಕು. ಸೊ ಈ ತರ ನೀವು ಪ್ರಾಪರ್ ಆಗಿ ಫಾಲೋ ಆದ್ರಿ ಅಂತಂದ್ ಹೇಳಿದ್ರೆ 100% ಬೆಸ್ಟ್ ಎಸ್ ಅಂತಂದ್ ಹೇಳ್ತೀವಿ. ಈಗ ನಾನು ಫಾರ್ ಎಕ್ಸಾಂಪಲ್ ಈಗ AI ರಿಲೇಟೆಡ್ ನಾನು ಹೇಳ್ತೀನಿ ನೋಡ್ರಿ. ಈಗೇನಂತಂದ್ ಹೇಳಿದ್ರೆ ಫಸ್ಟ್ ಒನ್ ನಾನು ಪಾಲಿಟಿಕಲ್ ಅಂತಂದ್ ಹೇಳ್ತೀವಿ. ಈಗ ಹಂಗಂದ್ರೆ ರಾಜಕೀಯ ಮತ್ತು ಆಡಳಿತಾತ್ಮಕ ಆಯಾಮದೊಳಗಡೆ ನಾವು AI ಅನ್ನ ಹೆಂಗ್ ಯೂಸ್ ಮಾಡ್ತಿದೀವಿ. ಸೊ ನವರ್ ಡೇಸ್ ಏನಾಗ್ತಿದೆ ಅಂದ್ರೆ ಪ್ರತಿಯೊಂದನ್ನು ಡಿಜಿಟಲ್ ಆಗ್ತಿದೆ. ಸೊ ನಾವು ಪಬ್ಲಿಕ್ ಸೆಕ್ಟರ್ ನ ತಗೊಂಡಾಗ ಪ್ರತಿಯೊಂದನ್ನು ಡಿಜಿಟಲ್ ಆಗ್ತಿದೆ. DPI ಅಂತಂದ್ ಹೇಳ್ತೀವಿ, ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯ ಅಂತಂದ್ ಹೇಳಿ. ಸರ್ ಇವಾಗ ನೋಡ್ರಿ, ನೀವೆಲ್ಲಾದ್ರೂ ಪೇಮೆಂಟ್ ಮಾಡ್ಬೇಕಂತಂದ್ ಹೇಳಿದ್ರೆ ನಾವ್ ಏನನ್ನ ಯೂಸ್ ಮಾಡ್ತೀವಿ ಸರ್, UPI ಗಳನ್ನ ಯೂಸ್ ಮಾಡ್ತೀವಿ, ಫೋನ್ ಪೇ ಯೂಸ್ ಮಾಡ್ತೀವಿ, ಗೂಗಲ್ ಪೇ ಯೂಸ್ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಏನೇ ಬಂದ್ರು ಕೂಡ ಡಿಜಿ ಲಾಕರ್ ಅಂತಂದ್ ಹೇಳಿ ಬರುತ್ತೆ. ಇನ್ನೊಂದ್ ಏನ್ ಬಂದೈತೆ, ಡಿಜಿ ಲಾಕರ್ ಅಂತಂದ್ ಹೇಳಿ ಬಂದೈತೆ. ಪ್ರತಿಯೊಂದನು ಏನಂತಂದ್ ಹೇಳಿದ್ರೆ ಸ್ಟೋರ್ ಆಗತ್ತೆ ನಮ್ ಡಾಟಾಗಳು, ಡಿಜಿ ಲಾಕರ್ ತಂತ್ರಜ್ಞಾನ ಅಂತಂದ್ ಹೇಳ್ತೀವಿ. ಸೊ ಈ ವ್ಯವಸ್ಥೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ DPI ಗಳು ಅಂತಂದ್ ಹೇಳಿ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನಮ್ ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ ಹೇಳಿದ್ರೆ ಈ ತರ ಎಲ್ಲಾ ಪ್ರೋಗ್ರಾಮ್ಸ್ ಗಳನ್ನ ತನ್ನಲ್ಲಿ ಅಳವಡಿಸ್ಕೊಡ್ತಾ ಐತೆ. ಅದು ಮೇನ್ ಥಿಂಗ್, ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಇವಾಗ ನೋಡಿರ್ಬೋದು, ಇವಾಗ ಇನ್ನೊಂದ್ ಏನಂತಂದ್ ಹೇಳಿದ್ರೆ AI ಆಡಳಿತ. ಈಗ AI ಇರೋದ್ರಿಂದ ಎಲ್ಲಾನು ಈಸಿ ಆಗತ್ತೆ, ಪ್ರತಿಯೊಂದನು ಈಸಿ ಆಗತ್ತೆ. ಇವಾಗ ಈಗ AI ಆಡಳಿತ ಬಂತು ಅಂತಂದ್ ಹೇಳಿದ್ರೆ ಇವಾಗ ಬಜೆಟ್ ಮಂಡನೆ ಎಲ್ಲ ಮಾಡ್ತಿರ್ತಾರ. ಈಗ ಅದನ್ನೆಲ್ಲ ನೀವು AI ಮುಖಾಂತರ ನೀವು ಡಿಜಿಟಲ್ ಮಾಡ್ಬಿಟ್ರಿ ಅಂತಂದ್ ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕಗೂ ಅದು ಸಿಕ್ಬಿಡುತ್ತೆ ಅದ್ರ ಡೀಟೇಲ್ಸ್ ಗಳು.
ಎಷ್ಟು ಖರ್ಚಾಗೈತೆ, ಎಲ್ಲಿ ಖರ್ಚು ಮಾಡ್ತಿದಾರ, ಅದು ಎಷ್ಟನೇ ಫೇಸ್ ಅಲ್ಲಿ ಐತೆ, ಎವ್ರಿಥಿಂಗ್. ಸೊ ಅದಾದ ನಂತರ ನೆಕ್ಸ್ಟ್ ಕೆಲವೊಂದು ಪ್ರೋಗ್ರಾಮ್ಸ್ ಗಳನ್ನ ಬರಿಬೇಕಾಗತ್ತೆ. ಈಗ ನೋಡ್ರಿ ಸೂಪೇಜ್ ಅಂತಂದ್ ಹೇಳಿ ಬರುತ್ತೆ, ಸೂಪೇಜ್ ಅಂತಂದ್ ಹೇಳಿ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಒಳಗಡೆ ಯೂಸ್ ಮಾಡ್ತಾರ. ಕೋರ್ಟ್ ಅಲ್ಲಿ ಸಂಗ್ರಹವಾಗುವಂತಹ ಸಾವಿರಾರು ಪುಟ ದಾಖಲೆಗಳನ್ನ ಮತ್ತು ಎಐ ಮುಖಾಂತರ ದತ್ತಾಂಶಗಳನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಪರಿಶೀಲನೆ ಮಾಡ್ತಾರ. ನೋಡ್ರಿ, ಪರಿಶೀಲನೆ ಮಾಡೋಕೋಸ್ಕರ ಸುಪೇಜ್ ಅನ್ನೋ ಒಂದು ಎಐ ಅನ್ನ ಎಲ್ಲಿ ಬಳಸ್ತಾ ಇದಾರ? ಸುಪ್ರೀಂ ಕೋರ್ಟ್ ಒಳಗಡೆ ಬಳಸ್ತಾ ಇದಾರ. ಅಂದ್ರೆ ಇದು ಏನಂತಂದ್ ಹೇಳಿದ್ರೆ ನ್ಯಾಯಾಧೀಶರಿಗೆ ಏನಂತಂದ್ ಹೇಳಿದ್ರೆ ಟೈಮ್ ಉಳಿಯುತ್ತ. ಸೊ ಪ್ರಕರಣಗಳ ಶೀಘ್ರ ವಿಶ್ಲೇಷಣೆಗೋಸ್ಕರ ಏನ್ ಮಾಡ್ತಾರೆ, ಸೂಪೇಜ್ ಅನ್ನ ಬಳಸ್ತಾ ಇದಾರೆ. ಸೇಮ್ ಅದೇ ತರ ಇನ್ನೊಂದ್ ಬರುತ್ತ ಸುವಾಸ್ ಅಂತಂದೇಳಿ. ಇದು ಕೂಡ ಎಲ್ಲಿ ಬಳಸ್ತಿದಾರ? ಸುಪ್ರೀಂ ಕೋರ್ಟ್ ಒಳಗಡೆನ ಬಳಸ್ತಾ ಇದಾರ. ಇದೇನ್ ಮಾಡತ್ತಂತಂದ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನೀಡುವ ಇಂಗ್ಲಿಷ್ ತೀರ್ಪುಗಳನ್ನ, ಆದೇಶಗಳನ್ನ ನಮ್ ಕನ್ನಡ ಸೇರಿದಂತೆ ಆಲ್ಮೋಸ್ಟ್ ಎಲ್ಲಾ ಭಾಷೆಗಳಲ್ಲಿ ಅನುವಾದ ಮಾಡಿ ಹೇಳುತ್ತೆ ಅದು. ಅಂದ್ರೆ ಎಲ್ಲಾ ಜನರಿಗೆ ಈಸಿಯಾಗಿ ಗೊತ್ತಾಗ್ಲಿ ಅಂತಂದೇಳಿ ಸುವಾಸ್ ಅಂತಂದ್ ಹೇಳಿ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಐ ಗಾಟ್ ಕರ್ಮಯೋಗಿ ಅಂತಂದೇಳಿ ಅಧಿಕಾರಿಗಳ ಎಐ ತರಬೇತಿ ಅಂತಂದ್ ಹೇಳ್ತೀವಿ. ಸರ್ಕಾರಿ ಅಧಿಕಾರಿಗಳ ಸಾಮರ್ಥ್ಯವನ್ನ ವೃದ್ಧಿ ಮಾಡೋಕೋಸ್ಕರ ಒಂದು ಎಐ ತಂತ್ರಜ್ಞಾನ ತರಬೇತಿ ಪ್ಲಾಟ್ಫಾರ್ಮ್ ಇದು, ಕಲಿಕಾ ಪ್ಲಾಟ್ಫಾರ್ಮ್ ಅಂತಂದ್ ಹೇಳ್ತೀವಿ, ಐ ಗಾಟ್ ಕರ್ಮಯೋಗಿ ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ ಡಿಜಿ ಯಾತ್ರಾ ಅಂತಂದ್ ಹೇಳಿ ಬರುತ್ತೆ, ಸ್ಪರ್ಶರಹಿತ ವಿಮಾನ ಪ್ರವೇಶ ಅಂತಂದ್ ಹೇಳ್ತೀವಿ. ಅಲ್ಲೆಲ್ಲ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಪ್ರಯಾಣಿಕರ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಂತ ಹೋಗ್ತಾರ, ತುಂಬಾ ಟೈಮ್ ಹಿಡಿಯುತ್ತೆ. ಇವಾಗ ಡಿಜಿ ಯಾತ್ರೆ ಯೂಸ್ ಮಾಡ್ರು ಅಂತಂದ್ ಹೇಳಿದ್ರ, ಸೊ ಈ ಡಿಜಿ ಯಾತ್ರೆ ಏನ್ ಮಾಡತ್ತಂದ್ರ ಫೇಶಿಯಲ್ ರೆಕಾಗ್ನೈಸೇಷನ್ ಅಂತಂದ್ ಹೇಳ್ತೀವಿ. ಫೇಶಿಯಲ್ ರೆಕಾಗ್ನೈಸೇಷನ್ ಮುಖಾಂತರ ಎಐ ಕ್ಯಾಮ್ರಾ ಮುಖಾಂತರ ಮುಖಗಳನ್ನ ಗುರುತು ಹಿಡಿದು ಟಿಕೆಟ್ ಮತ್ತು ಗುರುತಿನ ಚೀಟಿಗಳನ್ನ ಕಾಗದ ರಹಿತವಾಗಿ ತಪಾಸಣೆ ಮಾಡುತ್ತೆ. ಅದ್ರ ಕೆಲಸ ಯಾವ್ದಂದ್ರೆ ಡಿಜಿ ಯಾತ್ರೆ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ ಇದು ಬೀರ್ಬಾರತ್ ನೋಡಿ ಯುಕ್ತದಾರ ಅಂತಂದ್ ಹೇಳಿ, ತುಂಬಾ ಇಂಪಾರ್ಟೆಂಟ್ ಯುಕ್ತದಾರ ಅಂತಂದ್ ಹೇಳಿ. ಈಗ MG ನರೇಗಾ ಅಂತಂದ್ ಹೇಳಿ ಒಂದು ಪ್ರೋಗ್ರಾಮ್ ಬಂದೈತಾ, ಅದ್ರ ಮುಖಾಂತರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಗ್ರಾಮೀಣ ಪ್ರದೇಶದೊಳಗಡೆ ಈಗ MG ನರೇಗಾವನ್ನ ಅಲ್ಲಿ ಯೋಜನೆಯನ್ನ ಬಳಸಿ ಕೆರೆಗಳ ನಿರ್ಮಾಣ ಆಗಿರ್ಬೋದು, ರಸ್ತೆ ನಿರ್ಮಾಣ ಆಗಿರ್ಬೋದು, ಅವುಗಳನ್ನೆಲ್ಲವನ್ನ ಕಂಡುಹಿಡಿಯೋಕೆ ಸೊ ಯುಕ್ತದಾರ ಅಂತಂದ್ ಹೇಳಿ ಒಂದು ಉಪಗ್ರಹದ ಚಿತ್ರಣಗಳನ್ನ ಬಳಸ್ತಾರ. ಅದು ಯಾವ್ದ್ರ ಮುಖಾಂತರ? ಎಐ ಮುಖಾಂತರ ವಿಶ್ಲೇಷಣೆ ಮಾಡ್ತಾರೆ. ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ಯಾವ್ಯಾವ ಗ್ರಾಮಗಳಲ್ಲಿ MG ನರೇಗಾದಿಂದ ಎಷ್ಟು ಡೆವಲಪ್ಮೆಂಟ್ ಆಗೈತಿ ಅಂತಂದೇಳಿ. ಸೊ ಅದೇನಂತಂದ್ ಹೇಳಿದ್ರೆ ಯುಕ್ತದಾರ. ಇದು MG ನರೇಗಾ ಮತ್ತು ಇಸ್ರೋದವರು ಸೇರಿ ಮಾಡಿರುವಂತದ್ದು. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಗಳಾಗ್ತಾವ. ಅದಾದ ನಂತರ ಅದರಿಂದ ಪ್ರಾಬ್ಲಮ್ಸ್ ಗಳು ಆಗ್ತಾವ. ನಾವು ಡೀಪ್ ಫೇಕ್ ಅಂತಂದ್ ಹೇಳ್ತೀವಿ. ಡೀಪ್ ಫೇಕ್ ಅಂದ್ರೆ ಇವಾಗ ರಾಜಕಾರಣಿಗಳಿರ್ತಾರ ಅಥವಾ ಪ್ರಸಿದ್ಧ ವ್ಯಕ್ತಿಗಳಿರ್ತಾರ, ಅವ್ರ ಮುಖ ಮತ್ತು ಧ್ವನಿಯನ್ನ ಬಳಸ್ಕೊಂಡು ಎಐ ಮೂಲಕ ನಕಲಿ ವಿಡಿಯೋಗಳನ್ನ ಮಾಡ್ತಾರೆ. ನಕಲಿ ವಿಡಿಯೋಗಳನ್ನ ಅದನ್ನ ನಾವ್ ಏನಂತ ಕರಿತೀವಿ? ಡೀಪ್ ಫೇಕ್ ಅಂತ ಕರಿತೀವಿ. ಸೊ ಈ ತರ ಎಲ್ಲ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ನೀವು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕಾಗತ್ತ. ಎಸ್ ನೋಡ್ರಿ, ನಾನು ಇಲ್ಲಿವರೆಗೂ ಏನೇನ್ ಹೇಳಿದ್ನಲ್ಲ ಎವ್ರಿಥಿಂಗ್ ಏನಂತಂದ್ ಹೇಳಿದ್ರೆ ಇದ್ರೊಳಗೈತೆ. ಇದನ್ನ ನೀವು ಪ್ರಾಪರ್ ಆಗಿ ಒಂದ್ ಕಡೆ ನೋಟ್ಸ್ ಗಳನ್ನ ಮಾಡ್ಕೋಬಹುದು. ಪ್ರತಿಯೊಂದನ್ನು ಕೂಡ ನಾನು ಕವರ್ ಮಾಡಿ ಬರ್ದಿದ್ದೀನಿ ಇದ್ರೊಳಗಡೆ. ಅಂದ್ರೆ ಒಂದೊಂದ್ ಸಮರಿ ಬರ್ದಿದ್ದೀನಿ. ಇಲ್ಲಿವರೆಗೂ ಏನ್ ಹೇಳದ್ನಲ್ಲ ಆ ಸಮರಿಯನ್ನ ನಾನು ಯಾವ್ದ್ರೊಳಗೆ ಬರ್ಕೊಂತೀನಿ ಅಂತಂದ್ ಹೇಳಿದ್ರೆ ಪಾಲಿಟಿ ಒಳಗಡೆ ಬರ್ಕೊಂಡೆ. ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಎಕನಾಮಿಕಲ್ ಲೆವೆಲ್ಗೆ ಅದನ್ನ ನಾವು ಕಂಟಿನ್ಯೂಷನ್ ಮಾಡ್ಕೋಬೇಕೀಗ. ನೆಕ್ಸ್ಟ್ ನೋಡ್ರಿ ಎಕನಾಮಿಕಲ್ ಅಂತಂದ್ ಹೇಳಿ ಡಿಸ್ಕಷನ್ ಮಾಡ್ಬೇಕು. ಎಕನಾಮಿಕಲ್ಲಿ ಎಐ ಪಾತ್ರ ಏನೈತೆ ಅಂತಂದ್ ಹೇಳಿ. ಈಗ ರೀಸೆಂಟ್ ಆಗಿ ಏನಂತಂದ್ ಹೇಳಿದ್ರೆ ನೀತಿ ಆಯೋಗದ ವರದಿ ಪ್ರಕಾರ ಏನ್ ಹೇಳೈತೆ ಅಂತಂದ್ ಹೇಳಿದ್ರೆ 2035 ಒಳಗೆ ಎಐ ತಂತ್ರಜ್ಞಾನದ ಮೂಲಕ ಭಾರತದ GDP ಶತಕೋಟಿ ಏನಂತಂದ್ ಹೇಳಿದ್ರೆ ಡಾಲರ್ ಕೊಡುಗೆಯನ್ನ ನೀಡುತ್ತ. ಯಾವ್ದ್ರಲ್ಲಿ? ಉತ್ಪಾದನೆಯಲ್ಲಿ, ವೈದ್ಯಕೀಯದೊಳಗಡೆ, ಗ್ರಾಮೀಣ ಆಡಳಿತದೊಳಗಡೆ, ಅಂದ್ರೆ ಅದ್ರ ಪ್ರಕ್ರಿಯೆಗಳನ್ನ ವೇಗಗೊಳಿಸುತ್ತ ಅಂತಂದ್ ಹೇಳಿ. ಸೊ ಯಾವುದು? ನೀತಿ ಆಯೋಗ ಏನ್ ಮಾಡತ್ತಂತಂದ್ ಹೇಳಿದ್ರೆ ವರದಿಯನ್ನ ಕೊಡುತ್ತ. ಅದಾದ ನಂತರ ಇಂಡಿಯನ್ ಎಐ ಮಿಷನ್ ಅಂತಂದ್ ಹೇಳಿ ಬರುತ್ತೆ ಎಕನಾಮಿಕ್ ಅದ್ರೊಳಗಡೆ. ಭಾರತ ಸರ್ಕಾರದ ಒಂದು ಇಂಡಿಯನ್ ಎಐ ಮಿಷನ್ ಅಂತಂದ್ ಹೇಳಿ, ಅದಕ್ಕೋಸ್ಕರ ಅಂತಂದ್ ಹೇಳಿ 10,371 ಕೋಟಿ ರೂಪಾಯಿನಂದ್ರೆ ವೆಚ್ಚವನ್ನ ಮಾಡಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರ್ತಾ ಇದಾರ. ಸೊ ಎಐ ಮಾಡೆಲ್ ಗಳನ್ನ ತರಬೇತಿ ಮಾಡ್ತಿದಾರ. ದೊಡ್ಡ ಪ್ರಮಾಣದ ದತ್ತಾಂಶಗಳನ್ನ ವಿಶ್ಲೇಷಣೆ ಮಾಡ್ತಿದ್ದಾರೆ. ಏನ್ ಮಾಡ್ತಿದಾರೆ? ದೊಡ್ಡ ಪ್ರಮಾಣದ ದತ್ತಾಂಶಗಳನ್ನ ವಿಶ್ಲೇಷಣೆ ಮಾಡಿ ಸೂಪರ್ ಕಂಪ್ಯೂಟಿಂಗ್ ಗಳನ್ನ ಯೂಸ್ ಮಾಡ್ತಾ ಇದಾರೆ. ಸೂಪರ್ ಕಂಪ್ಯೂಟರ್ಸ್ ಗಳನ್ನ, ಉಪಕರಣಗಳನ್ನ ತಯಾರು ಮಾಡ್ತಾ ಇದಾರೆ. ಆಮೇಲೆ ಕೆಲವೊಂದು ಸ್ಟಾರ್ಟ್ಅಪ್ ಗಳನ್ನ ನೋಡ್ರಿ, ಸ್ಟಾರ್ಟ್ಅಪ್ ಗಳಿಗೆ ಬೆಂಬಲವನ್ನ ಕೊಡ್ತಾ ಇದಾರೆ.
ಸ್ಟಾರ್ಟ್ಅಪ್ ಅಂದ್ರೆ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಅಂದ್ರೆ ಲೋನ್ ಅನ್ನ ಕೊಡ್ತಾ ಇದಾರೆ. ಅದಾದ ನಂತರ ಇದರಿಂದ ಏನಾಗ್ತಾ ಇದೆ, ಉದ್ಯೋಗಗಳು ಜಾಸ್ತಿ ಆಗ್ತಾ ಇದಾವೆ. ಇದರಿಂದ ಏನಾಗ್ತಿದೆ, ಉದ್ಯೋಗಗಳು ಜಾಸ್ತಿ ಆಗ್ತಿದಾವ. ಒಂದ್ ಕಡೆ ಇನ್ನೊಂದ್ ಕಡೆ ಏನಾಗ್ತಿದೆ ಅಂತಂದ್ ಹೇಳಿದ್ರೆ, ಕೆಲವೊಂದ್ ಕಡೆ ಏನಾಗ್ತಿದೆ ಡಿಜಿಟಲ್ ಕಂದಕ ಅಂತಂದ್ ಹೇಳ್ತೀವಿ. ಹಿಂಗಂತಂದ್ ಹೇಳಿದ್ರೆ ಕೆಲವೊಂದು ನಗರಗಳಲ್ಲಿ, ಈಗ ದೊಡ್ಡ ದೊಡ್ಡ ನಗರ ಬೆಂಗಳೂರು, ಹೈದರಾಬಾದ್, ಡೆಲ್ಲಿ, ಇಲ್ಲೆಲ್ಲ ಏನಾಗ್ತೈತೆ, ಎಐ ಗಳ ಬಗ್ಗೆ ಎಲ್ಲ ಗೊತ್ತೈತೆ, ಇಂಟರ್ನೆಟ್ ಪ್ರಾಪರ್ ಆಗೈತೆ. ಅದಾದ ನಂತರ ಎಲ್ಲಾ ತರದ ಸೌಕರ್ಯಗಳು ಸಿಗ್ತಾ ಇದಾವ, ಪ್ರಾಪರ್ ಎಜುಕೇಶನ್ ಸಿಗ್ತಾ ಐತೆ ಎಐ ಬಗ್ಗೆ. ಅವೆಲ್ಲಾ ನಗರಗಳು ಏನಾಗ್ತಾ ಇದಾವ ಅಂತಂದ್ರೆ ಮುಂದುವರ್ಕೊಂಡ್ ಹಂಗ ಹೋಗ್ತಾನೆ ಇದಾವ. ಇನ್ನು ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಡಿಸ್ಟೆನ್ಸ್ ಆಗ್ತಾ ಇದೆ. ಡಿಜಿಟಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಹೆಂಗ ಡಿಜಿಟಲ್ ಡಿಸ್ಟೆನ್ಸ್ ಅಂತಂದ್ ಹೇಳಿದ್ರೆ, ಸರ್ ಅಲ್ಲಿ ಕೆಲವೊಂದು ನಗರಗಳಲ್ಲಿ ಅಂದ್ರೆ ಗ್ರಾಮೀಣಗಳಲ್ಲಿ ಇಂಟರ್ನೆಟ್ ಇಲ್ರಿ ಮೊದಲು. ಇನ್ ಎಐ ಬಗ್ಗೆ ದೂರ ಹೋಗ್ರಿ, ಕರೆಕ್ಟ್ ಆಗಿ ಇಂಟರ್ನೆಟ್ ಇಲ್ಲ, ಕರೆಕ್ಟ್ ಆಗಿ ಕರೆಂಟ್ ಇಲ್ಲ. ಅದಾದ ನಂತರ ಇನ್ನು ತರಬೇತಿ ಅನ್ನೋದು ಗೊತ್ತೇ ಇಲ್ಲ. ಕೆಲವೊಂದ್ ಜನರಿಗೆ ಕಂಪ್ಯೂಟರ್ ಇಲ್ಲ, ಕೆಲವೊಂದ್ ಜನರಿಗೆಲ್ಲ. ಆಲ್ಮೋಸ್ಟ್ ಏನಂದ್ರೆ ಹಳ್ಳಿ ಕಡೆ ಕಂಪ್ಯೂಟರ್ ಗಳನ್ನ ಕೂಡ ಯೂಸ್ ಮಾಡ್ಕೊಳಕ್ ಗೊತ್ತಿಲ್ಲ. ಸೊ ಈ ತರ ಆದಾಗ ಏನಂದ್ರೆ ಡಿಫರೆನ್ಸ್ ಜಾಸ್ತಿ ಆಗತ್ತ. ಸೊ ಈ ತರ ಹಿಂಗಾದಾಗ ಕೆಲವೊಂದು ರಾಜ್ಯಗಳು ಮುಂದುವರಿತಾವ, ಕೆಲವೊಂದು ರಾಜ್ಯಗಳು ಹಿಂದುಳಿತಾವ. ಇದೇನಂತಂದ್ರೆ ಎಕನಾಮಿಕಲಿ ಅಂತಂದ್ ಹೇಳ್ತೀವಿ. ಇದನ್ನ ಯೂಸ್ ಮಾಡ್ಕೊಂಡು ಒಂದು ಶಾರ್ಟ್ ನೋಟ್ ಅನ್ನ ಮಾಡ್ಕೋಬೇಕು. ಯಾವ ರೀತಿಯಾಗಿ ನೋಡ್ರಿ, ಈ ತರ ಶಾರ್ಟ್ ನೀತಿ ಆಯೋಗದ ಪ್ರಕಾರ ಎಐ ತಂತ್ರಜ್ಞಾನ 2035 ಇಷ್ಟೊಂದು ಮಾಡತ್ತ. ಅದಾದ ನಂತರ ಇಂಡಿಯನ್ ಮಿಷನ್ ಅನ್ನೋ ಒಂದು ಯೋಜನೆ, ಅದಕ್ಕ ಇಷ್ಟು ಕೋಟಿ ಖರ್ಚನ್ನ ಮಾಡೈತೆ. ಅದಾದ ನಂತರ ನೆಕ್ಸ್ಟ್ ಸೂಪರ್ ಕಂಪ್ಯೂಟರ್ ಗಳನ್ನ ತಯಾರು ಮಾಡ್ತಾ ಐತೆ. ಅದಾದ ನಂತರ ಐಟಿ ಬಿಪಿಒ ಗಳಲ್ಲಿ ಡಾಟಾ ಎಂಟ್ರಿ ಉದ್ಯೋಗಗಳನ್ನ ಏನ್ ಮಾಡ್ತಾ ಐತೆ, ಸೃಷ್ಟಿ ಮಾಡ್ತಾ ಐತೆ. ಇನ್ ಕೆಲವೊಂದ್ ಕಡೆ ಅಪಾಯದಲ್ಲಿದಾವ ಉದ್ಯೋಗಗಳು ಅಂತಂದ್ ಹೇಳಿ. ಸೊ ಈ ರೀತಿಯಾಗಿ ಇನ್ನೊಂದು ಡಿಜಿಟಲ್ ಕಂದಕನ್ನ ಡಿಜಿಟಲ್ ಡಿವೈಡ್ ಅಂತಂದ್ ಹೇಳ್ತೀವಿ. ಸೊ ಅಂದ್ರೆ ಭೀತಿ ಆಗ್ತಾ ಇದೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಅಂತಂದ್ ಹೇಳಿ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ಎಕನಾಮಿಕಲ್ ರಿಲೇಟೆಡ್ ಥಿಂಗ್ಸ್ ಗಳನ್ನ ಎಐ ಬರಿತಾ ಇದ್ದೀನಿ. ಇನ್ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಸೋಷಿಯಲ್ ಬಗ್ಗೆ, ಸೊಸೈಟಿ ಬಗ್ಗೆ ಅಂತಂದ ಹೇಳಿದ್ರೆ ಅದ್ರೊಳಗಡೆ ನಾನು ಎಜುಕೇಶನ್ ಅನ್ನು ಸೇರಿಸ್ಕೊಂಡ್ಬಿಡ್ತೀನಿ. ಇಲ್ಲಿ ಏನಂತಂದ ಹೇಳಿದ್ರೆ ಎಐ ಮೂಲಕ ಏನಂತಂದ ಹೇಳಿದ್ರೆ ಕ್ರಾಂತಿಕಾರಿ ಬದಲಾವಣೆಗಳಾಗ್ತಿದಾವ, ತೀವ್ರವಾಗಿರುವಂತಹ ಬದಲಾವಣೆಗಳಾಗ್ತಾ ಇದಾವ. ಫಾರ್ ಎಕ್ಸಾಂಪಲ್ ಏನಂತಂದ ಹೇಳಿದ್ರೆ, ಈಗ ನೋಡ್ರಿ ನಮ್ ಟೈಮಿಂಗ್ ಅಲ್ಲೆಲ್ಲ ನಾವು ಬುಕ್ಸ್ ಗಳೆಲ್ಲ ಓದ್ತಿದ್ವಿ. ಇವಾಗ ಹಂಗಲ್ಲ, ಎಲ್ಲ ಮೊಬೈಲ್ ಅಲ್ಲಿ ಓದ್ತಿದಾರ, ಆನ್ಲೈನ್ ಕ್ಲಾಸಸ್ ಗಳಂತಂದ್ ಹೇಳ್ತೀವಿ. ಕೋಡಿಂಗ್ ಗಳನ್ನ ಮಾಡ್ತಾ ಇದಾರೆ. ನಮ್ಗೆ ಕೋಡಿಂಗ್ ಅಂದ್ರೆ ಗೊತ್ತಿಲ್ಲ. ನಮ್ಗೆ ಏನಂದ್ರೆ ಇವಾಗ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಾವೆಲ್ಲ ಡೆವಲಪರ್ಸ್ ಆದಾಗ ನಮ್ ಕೋಡಿಂಗ್ಸ್ ಗಳು ಗೊತ್ತಿದಾವ. ಈಗ ಏನಂದ್ರೆ 5ನೇ ಅವ್ರಿಗೆಲ್ಲ ಕೋಡಿಂಗ್ ಬರೀತಾರ, ನಮ್ಗಿಂತ ಚೆನ್ನಾಗಿ ಕೋಡಿಂಗ್ ಬರೀತಾರ. ಆಮೇಲೆ ಎಐ ಮೂಲಕ ಅವ್ರು ಏನ್ ಮಾಡ್ತಿದ್ರ ಅಂತಂದ ಹೇಳಿದ್ರೆ ವೇಗವಾಗಿ ಕಲಿತಾ ಇದಾರೆ, ಅವ್ರ ಸಾಮರ್ಥ್ಯ ಜಾಸ್ತಿ ಆಗ್ತಾ ಐತೆ. ಅವ್ರ ಆಸಕ್ತಿಗೆ ತಕ್ಕಂತೆ ಪಾಠಗಳನ್ನ ಏನ್ ಮಾಡ್ತಿದಾರೆ ಅಂದ್ರೆ ವಿನ್ಯಾಸಗೊಳಿಸ್ತಾ ಇದಾರೆ. ಸೊ ಈ ತರ ಎಲ್ಲ ಥಿಂಗ್ಸ್ ಗಳು ಬರ್ತಿದಾವ. ಸೊ ಅದ್ರಲ್ಲಿ ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಭಾಷಿಣಿ ಅಂತಂದ್ ಹೇಳ್ತೇವೆ, ಡಿಜಿಟಲ್ ಇಂಡಿಯಾ ಭಾಷಿಣಿ ಅಂತಂದ ಹೇಳಿ. ಇದು ಏನ್ ಮಾಡತ್ತಂತಂದ್ ಹೇಳಿದ್ರ, ಸೊ ಭಾರತ ದೇಶದಲ್ಲಿ ಹಲವಾರು ಭಾಷೆಗಳು ಬರ್ತಾವ. ಈ ಭಾರತದ ಭಾಷೆಗಳ ಅಡೆತಡೆಗಳನ್ನ ನಿವಾರಿಸೋಕೆ ಟ್ರಾನ್ಸ್ಲೇಷನ್ ಅಂತಂದ್ ಹೇಳ್ತೀವಿ. ಟ್ರಾನ್ಸ್ಲೇಷನ್ ಅನ್ನೋ ಒಂದು ಉಪಕರಣ ಬಂದ್ಬಿಡುತ್ತೆ, ಇದು ಭಾಷಿಣಿ ಅಂತಂದ್ ಹೇಳಿ. ಸೊ ಎಲ್ಲಾ ರೀತಿಯ ಭಾಷೆಗಳನ್ನ, ಪ್ರಾದೇಶಿಕ ಭಾಷೆಗಳನ್ನ ನೀಡುತ್ತೆ ವಿದ್ಯಾರ್ಥಿಗಳಿಗೆ ಲರ್ನಿಂಗ್ ಮಾಡೋಕೆ, ಎಜುಕೇಶನ್ ಅನ್ನ ಮಾಡೋಕೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತಾ ಭಾರತ್ ಜನ್ ಅಂತಂದ್ ಹೇಳಿ. ಭಾರತ್ ಜನ್ ಇದನ್ನ ಐಐಟಿ ಬಾಂಬೆದವ್ರು ಏನ್ ಮಾಡಿದಾರೆ ಅಂದ್ರೆ ನಿರ್ಮಾಣ ಮಾಡಿದಾರೆ. ಇದೊಂದು ಏನಂತಂದ್ ಹೇಳಿದ್ರೆ ಒಂದು ಬಿಗ್ ಹಬ್ ಅಂತಂದ್ ಹೇಳ್ತೀವಿ, ಡಾಟಾ ಹಬ್ ಅಂತಂದ್ ಹೇಳ್ತೀವಿ. ಅದ್ರಲ್ಲಿ ಎಲ್ಲಾ ತರದ ಡಾಟಾ ಸ್ಟೋರ್ ಆಗೈತೆ, ಡಾಟಾ ಟ್ರೇನ್ ಆಗೈತೆ ಅಂತಂದ್ ಹೇಳ್ತೀವಿ. ಇದೊಂದು ಎಲ್ ಎಲ್ ಎಂ ಅಂತಂದ್ ಹೇಳ್ತೀವಿ. ಸೊ ಎಲ್ಲಾ ಭಾರತೀಯ ಭಾಷೆಗಳಾಗಿರ್ಬಹುದು, ಅದಾದ ನಂತರ ಸಂಸ್ಕೃತಿ ಆಗಿರ್ಬೇಕು, ಅಥವಾ ಸಾಮಾಜಿಕ ಸನ್ನಿವೇಶಗಳಂತಂದ್ ಹೇಳ್ತೀವಿ. ಎಲ್ಲಾ ರೀತಿಯ ಸಾಮಾಜಿಕ ಸನ್ನಿವೇಶಗಳು, ಎವ್ರಿಥಿಂಗ್ ಏನಂತಂದ್ ಹೇಳಿದ್ರೆ ಜನರೇಟಿವ್ ಎಐ ಒಳಗಡೆ ಏನಾಗ್ತಾ ಇದೆ, ಟ್ರೇನ್ ಆಗ್ತಾ ಇದೆ. ಪ್ರತಿಯೊಂದನು ಸಿಗತ್ತೆ, ನೀವ್ ಏನ್ ಬೇಕಾದ್ ಸರ್ಚ್ ಮಾಡ್ರಿ, ಎಲ್ಲಾನು ಅದ್ರ ಬಗ್ಗೆ ಡಾಟಾ ಸಿಗ್ತಾ ಇದೆ. ನೀವ್ ಇವಾಗ ನೋಡ್ರಿ, ಯಾವ್ದಾದ್ರು ಒಂದ್ ಏನಂತಂದ್ ಹೇಳಿದ್ರೆ ಒಂದು ಪ್ಯಾರಾಗ್ರಾಫ್ ಬರೆದ್ಬಿಟ್ಟು ಅದನ್ನ ನಾವು ವಿಡಿಯೋ ಮಾಡಂತಂದ್ ಹೇಳ್ರಿ, ಅದು ಆಟೋಮೆಟಿಕ್ ಆಗಿ ಎಲ್.ಎಲ್.ಎಂ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಐತೆ ಅಂದ್ರೆ ಒಂದು ಹೊಸದಾಗಿ ಒಂದು ಯುದ್ಧದ ವಿಡಿಯೋನ ಕ್ರಿಯೇಟ್ ಮಾಡ್ಕೊಡುತ್ತೆ ನಿಮ್ಗ. ಅದನ್ನೆಲ್ಲ ನಾವು ಜನರೇಟಿವ್ ಎಐ ಅಂತ ಕರಿತೀವಿ, ಎಐ ಅಂತಂದ್ ಹೇಳಿ ಕರಿತೀವಿ, ಜನರೇಟಿವ್ ಎಐ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ದೀಕ್ಷಾ ಅಂತಂದ್ ಹೇಳಿ ಬರುತ್ತೆ. ದೀಕ್ಷಾ ಅನ್ನೋದೇನಂತಂದ್ ಹೇಳಿದ್ರೆ ಎಐ ಆಧಾರಿತ ಶಿಕ್ಷಣ ವ್ಯವಸ್ಥೆ. ಇದನ್ನ ಯಾರು ಯೂಸ್ ಮಾಡ್ತಿದಾರೆ ಅಂತಂದ್ ಹೇಳಿದ್ರೆ NCERT ಅವರು ಯೂಸ್ ಮಾಡ್ತಿದ್ದಾರೆ. ಯಾರು? ಶಿಕ್ಷಣ ಸಚಿವಾಲಯದ NCERT ಅವರು ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಶಾಲಾ ಪಠ್ಯಕ್ರಮಕ್ಕೆ ಎಐ ಉಪಕರಣಗಳನ್ನ ಜೋಡಿಸಿ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಿದಾರೆ ಅಂದ್ರೆ ಆಡಿಯೋ ಅಥವಾ ವಿಡಿಯೋ, ಆಮೇಲೆ ಸಂವಾದಾತ್ಮಕ ಅಂದ್ರೆ ಇಂಟರಾಕ್ಟಿವ್ ಟೆಸ್ಟ್ ಗಳನ್ನ ಎಐ ಮೂಲಕ ನೀಡ್ತಾ ಇದ್ದಾರೆ.
ನೋಡ್ರಿ ಇವೆಲ್ಲ ನಮ್ಗೆ ಎಲ್ಲಿದ್ವು, ನಮ್ಗೆ ರೇಡಿಯೋ ಅಂತ ಅಂದಿಸ್ತಿದ್ರು, ನಲಿಕಲ್ಲಿ ಅಂತಂದ್ ಹೇಳ್ಬಿಟ್ಟು ಒಂದ್ ರೇಡಿಯೋ ತಂದಿಡ್ತಿದ್ರು. ಒಂದು ಮಧ್ಯಾಹ್ನ 11 ಗಂಟೆಯಿಂದ ಸ್ಟಾರ್ಟ್ ಆಗ್ತೈತ್ ನೋಡ್ರಿ, ಬೆಂಗಳೂರಿನಿಂದ ಸ್ಟಾರ್ಟ್ ಆಗ್ತಿತ್ತು ಅದ ಆತರ. ಈಗ ಚೇಂಜ್ ಆಗಿಬಿಟ್ಟೈತೆ ಇವಾಗೆಲ್ಲ. ನೆಕ್ಸ್ಟ್ UI ಅಂತಂದ್ ಹೇಳ್ತೀವಿ. UI ಅಂತಂದ್ ಹೇಳ್ತೀವಿ, ಇದು ಮಕ್ಕಳಲ್ಲಿ AI ಕೌಶಲ್ಯವನ್ನ ಜಾಸ್ತಿ ಮಾಡೋಕೆ. ಸೊ ಮಕ್ಕಳಲ್ಲಿ ಏನಂತಂದ್ ಹೇಳಿದ್ರೆ 8ರಿಂದ 12ನೇ ತರಗತಿ ಮಕ್ಕಳಲ್ಲಿ, ಸೊ ವಿದ್ಯಾರ್ಥಿಗಳಲ್ಲಿ AI ತಂತ್ರಜ್ಞಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸೋಕೆ, ಆಮೇಲೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕು AI ಅನ್ನ ಯೂಸ್ ಮಾಡ್ಕೊಂಡು ಅಂತಂದೇಳಿ UI ಅಂತಂದ್ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಬಂದೈತೆ. ಸೊ ಇದರಿಂದ ಪ್ರಾಬ್ಲಮ್ಸ್ ಗಳು ಆಗ್ತಿದಾವೆ. ಇದೆಲ್ಲ ನಾವ್ ಏನೆಲ್ಲ ಯೂಸಸ್ ಬರ್ತೀವಿ, ಇನ್ ಪ್ರಾಬ್ಲಮ್ಸ್ ಗಳು ಆಗ್ತಿದಾವೆ. ಏನು ಸ್ವಯಂ ಆಲೋಚನೆ ಅನ್ನೋದು ಕಡಿಮೆ ಆಗ್ಬಿಟ್ಟೈತೆ. ನಾವ್ ಏನು ಥಿಂಕ್ ಮಾಡತ್ತಿಲ್ಲ, ಏನ್ ಬೇಕಂದ್ರೂ ಕೂಡ. ಈಗ ನೋಡ್ರಿ 8+3 ಅಂದ್ರೂ ಕೂಡ ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡಕತ್ತೀವಿ, ನಾವು ಥಿಂಕ್ ಮಾಡಕತ್ತಿಲ್ಲ. ಈಗ ನೋಡ್ರಿ ಈಗ 208 ಅದಾದ ನಂತರ 18 ಅಂತ ನಾ ಹೇಳಿ ಅಂತಂದ ಹೇಳಿದ್ರೆ ಪ್ರತಿಯೊಬ್ಬರು ನೀವೇನ್ ಮಾಡ್ತೀರಿ ಅಂದ್ರೆ ಮೊಬೈಲ್ ಯೂಸ್ ಮಾಡ್ತೀರಿ. ನಾವು ಥಿಂಕ ಮಾಡಕತ್ತಿಲ್ಲ. ನಮ್ದು ಏನಾಗ್ತಿದೆ ಅಂತಂದ ಹೇಳಿದ್ರೆ ಆಲೋಚನಾ ಶಕ್ತಿ ಕಮ್ಮಿ ಆಗ್ತಾ ಹೋಗ್ತಾ ಐತೆ. ಅದಾದ ನಂತರ ವಿಮರ್ಶಾತ್ಮಕ ಚಿಂತನೆ ಅಂತಂದ್ ಹೇಳ್ತೀವಿ. ಅಂದ್ರೆ ಯಾವ ರೀತಿ ಹೇಳ್ಬಹುದು ನಿಮ್ಗೆ ಇವಾಗ ವಿಮರ್ಶಾತ್ಮಕ ಚಿಂತನೆ ಅಂದ್ರೆ, ನಾವೆಲ್ಲ ಹೆಂಗ್ ಬರಿತಿದ್ವಿ, ಹೆಂಗಂದ್ರೆ ಹೋಮ್ವರ್ಕ್ ಬರಿತಿದ್ವಿ, ಈಗ ನೋಡ್ರಿ ಪ್ರಬಂಧಗಳನ್ನ ಬರಿತಿದ್ವಿ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಉತ್ತರಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ, ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಿದ್ವಿ. ಅದೆಲ್ಲ ಹಂಗಿತ್ತು. ಬಟ್ ಆದ್ರೆ ಇವಾಗ ಹಂಗಿಲ್ಲ. ಜಸ್ಟ್ AI ಒಂದ್ ಪಿಕ್ಚರ್ ಹೊಡೋದೈತಿ, ಆನ್ಸರ್ ಕೊಡಂತಂದ್ ಹೇಳೋದೈತಿ, ಅದು ಆನ್ಸರ್ ಕೊಡುತ್ತೆ. ಸೊ ಆ ತರ ಏನಂತಂದ್ರೆ ವಿಮರ್ಶಾತ್ಮಕ ಚಿಂತನೆಗಳೆಲ್ಲ ಕಮ್ಮಿ ಆಗ್ಬಿಟ್ಟಿದಾವ. ನಾವು ಬರೆಯಂಗಿಲ್ಲ, ಏನು ಮಾಡಂಗಿಲ್ಲ, ಎಲ್ಲಾನು ಮೊಬೈಲ್ದಾಗ ಸಿಗ್ತಾ ಐತೆ, AI ಅಲ್ಲಿ ಸಿಗ್ತಾ ಐತೆ. ಇವಾಗ ಅದು ಪ್ರಾಬ್ಲಮ್ ಆಗೈತೆ. ಅದಾದ ನಂತರ ಎವ್ರಿಥಿಂಗ್ ಅಲ್ಗಾರಿದಮ್ ಬಯಾಸ್ ಅಂತಂದ್ ಹೇಳ್ತೀವಿ. ಸೊ AI ಏನಂತಂದ್ ಹೇಳಿದ್ರೆ ತನಗೆ ಏನ್ ಡಾಟಾ ನೀಡುತ್ತ ಅದನ್ನ ಮಾತ್ರ, ಸೊ AI ಏನ್ ನಮಗ್ ಡಾಟಾ ಕೊಡುತ್ತೋ ಅದನ್ನ ಮಾತ್ರ ನಾವು ಕಲಿತಾ ಇದೀವಿ. ನಾವು ಥಿಂಕ ಮಾಡ್ತಾ ಇಲ್ಲ. ನಾವು ನಮ್ಮ ಥಿಂಕಿಂಗ್ ಇಲ್ಲ ಅಲ್ಲಿ. AI ಎಷ್ಟು ಕೊಡುತ್ತೋ ಅಷ್ಟು ಮಾತ್ರ ನಾವು ಅದನ್ನ ನೋಡ್ತೀವಿ, ಹಾ ಇದ ಕರೆಕ್ಟ್ ಇದ ನಿಜ ಅಂತಂದೇಳಿ. ಸಮ್ ಟೈಮ್ಸ್ AI ಕೂಡ ಏನಂತಂದ ಹೇಳಿದ್ರೆ ರಾಂಗ್ ಅನ್ನ ಕೊಡುತ್ತೆ. ಅಂದ್ರೆ ನಮ್ಮನ್ನ ನಂಬಿಸುತ್ತ ಇದ ನಿಜ ಅಂತಂದ್ ಹೇಳ್ಬಿಟ್ಟು. ಅದನ್ನ ನಾವು ಹ್ಯಾಲೋಜಿನೇಷನ್ ಅಂತಂದ್ ಹೇಳ್ತೀವಿ. ಅದೊಂದು ಪ್ರಾಬ್ಲಮ್ AI ಒಳಗಡೆ, ಜನರೇಟಿವ್ AI ಒಳಗಡೆ ಹ್ಯಾಲೋಜಿನೇಷನ್ ಅಂತಂದ್ ಹೇಳಿ ಬರುತ್ತೆ. ಅಂದ್ರ ಈಗ ಅದಕ್ಕ ಈಗ ಈಗ ಹೆಂಗಂತಂದ ಹೇಳಿದ್ರೆ ಪೃಥ್ವಿರಾಜ್ ಚೌಹಾಣ್ ಹೆಂಗಿದ್ದ ಅಂತಂದ್ ಹೇಳಿ ಕೇಳಿದ್ರಿ ಅಂತಂದ್ ಹೇಳಿದ್ರೆ ಅದನ್ನ ಯಾರು ಟ್ರೈನ್ ಮಾಡಿರಂಗಿಲ್ಲ, ಅದಕ್ಕೆ ಯಾರು ಹೇಳಿರಂಗಿಲ್ಲ. ಟ್ರೈನ್ ಮಾಡ್ತೇವೆ ಅಂತ ಮಾಡೆಲ್ ಟ್ರೈನ್ ಮಾಡೋದಂತ ಹೇಳ್ತೀವಿ. ಪೃಥ್ವಿರಾಜ್ ಚೌಹಾಣ್ ಬಗ್ಗೆ ಯಾರು ಹೇಳಿರಂಗಿಲ್ಲ. ಅವಾಗ ಏನ್ ಮಾಡುತ್ತ ಅಂತಂದ ಹೇಳಿದ್ರೆ ಪೃಥ್ವಿರಾಜ್ ಚೌಹಾಣ್ ಓಕೆ ತರಾಯಿನ್ ಯುದ್ಧಗಳನ್ನ ಮಾಡ್ದ ಅಂತಂದ ಹೇಳಿ ಎಲ್ಲೋ ಬಂದಿರತ್ತ. ಅದನ್ನ ತಗೊಂಡ್ ಏನ್ ಮಾಡುತ್ತ ಅಂದ್ರ ಅವ್ನ್ ಇಷ್ಟ ಹೈಟ್ ಇದ್ದ, ಅವ್ನ್ ಇಷ್ಟ ದಪ್ಪ ಇದ್ದ, ಅದಾದ ನಂತರ ಅವ್ನು ವೀರ ಇದ್ದ ಅಂತಂದ್ ಹೇಳ್ಬಿಟ್ಟು ಸುಳ್ಳು ಆನ್ಸರ್ ಗಳನ್ನ ನಮಗ್ ಕೊಡುತ್ತ. ಅದನ್ನ ನಾವು ಹ್ಯಾಲೋಜಿನೇಷನ್ ಅಂತಂದ್ ಹೇಳಿ ಕರಿತೀವಿ. AI ಹ್ಯಾಲೋಜಿನೇಷನ್ ಅಂತಂದ್ ಹೇಳಿ. ಅದು ಜನರೇಟಿವ್ AI ಒಳಗಡೆ ಬರುತ್ತೆ. ಅದು ಒಂದು ಪ್ರಾಬ್ಲಮ್. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ತುಂಬಾ ಥಿಂಗ್ಸ್ ಗಳೆಲ್ಲ ಬರ್ತಾವ. ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಒಂದು ಸಮರಿಯನ್ನ ಬರಿತೀವಿ. ಇಲ್ಲಿ ಭಾರತ್ ಜನ್ ಅನ್ನ ಯೂಸ್ ಮಾಡ್ಕೊಂಡು LLM ಅಂತಂದ್ ಹೇಳ್ತೀವಿ. ಬೃಹತ್ ಭಾಷಾ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತಂದ್ ಹೇಳ್ತೀವಿ. LLM ಅಂತಂದ್ ಹೇಳ್ತೀವಿ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಸೊ ಅದಾದ ನಂತರ ನೆಕ್ಸ್ಟ್ UI ಅಂತಂದ್ ಹೇಳ್ತೀವಿ. ಸೊ AI ಇದಂದ್ರೆ ಶಾಲಾ ಮಕ್ಕಳಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ ಗಳು ಬರ್ತಿದಾವೆ. ಆಮೇಲೆ ಸವಾಲುಗಳನ್ನ ಏನೇನು ಎದುರಿಸ್ತಾ ಇದೀವಿ, ಸ್ವಯಂ ಆಲೋಚನೆ ಕಮ್ಮಿ ಆಗ್ತಾ ಐತೆ, ವಿಮರ್ಶನಾತ್ಮಕ ಚಿಂತನೆ, ಥಿಂಕಿಂಗ್ ಎಬಿಲಿಟಿ, ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ ಕಮ್ಮಿ ಆಗ್ತಾ ಐತೆ. ಸೊ ಈ ತರ ಥಿಂಗ್ಸ್ ಗಳನ್ನ ನಾವು ಒಂದು ಸಮರಿ ಬರಿತೀವಿ. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ರಿ ಬೇಕಂದ್ರೆ. ಈಗ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇವಾಗ ನಮ್ದು ಏನ್ ಮಾಡಿದ್ವಿ ಸರ್, ನಾವು ಪಾಲಿಟಿಕಲ್ ಮಾಡಿದ್ವಿ. ಅದಾದ ನಂತರ ನೆಕ್ಸ್ಟ್ ಎಕನಾಮಿಕಲ್ ಮಾಡಿದ್ವಿ ಸರ್, ಸೋಷಿಯಲ್ ಬಗ್ಗೆ ನಾವು ನೋಡ್ಕೊಂಡ್ವಿ. ಇನ್ನೇನಂತಂದ ಹೇಳಿದ್ರೆ ಟೆಕ್ನಿಕಲ್ ಬಗ್ಗೆ. ಟೆಕ್ನಿಕಲ್ ಅದು ಯಾವ್ದ್ರ ಬಲ್ಲಿ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಆರೋಗ್ಯದಲ್ಲಿ ಟೆಕ್ನಿಕಲ್ ಯೂಸ್ ಮಾಡಿರೋದಾಗಿರ್ಬೋದು, ಅಥವಾ ಕೃಷಿ ಒಳಗಡೆ ಯೂಸ್ ಮಾಡೋದಾಗಿರ್ಬೋದು. ಅವುಗಳನ್ನೆಲ್ಲ ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಇದ್ರೊಳಗಡೆ ಬರೆದು ಬಿಡ್ಬೇಕು. ಏನಂತಂದ ಹೇಳಿದ್ರೆ ಫಸ್ಟ್ ಏನಂತಂದ ಹೇಳಿದ್ರೆ ಆರೋಗ್ಯದ ಒಳಗಡೆ ಬರ್ತಾವ. ನಾವು ಒಂದೊಂದಾಗಿ ಹೇಳ್ಕೊಂತ ಹೋಗ್ತೀವಿ ನೋಡ್ರಿ. ಅಗ್ರಿ ಸ್ಟ್ಯಾಕ್ ಅಂತಂದ ಹೇಳಿ ಇವುಗಳನ್ನ ಬಿಡ್ರಿ, ಇದ್ರ ಜೊತೆಗೆ ಬೇರೆಯವ್ರದ್ದು ಹೇಳ್ತೀನಿ ನೋಡ್ರಿ. ಅಗ್ರಿ ಸ್ಟ್ಯಾಕ್ ಅಂತಂದ ಹೇಳಿ ಬರುತ್ತೆ. ಅಗ್ರಿ ಸ್ಟ್ಯಾಕ್ ಅಂತಂದ ಹೇಳಿ. ಅಗ್ರಿ ಸ್ಟ್ಯಾಕ್ ಅನ್ನೋದೊಂದು ಏನಂದ್ರೆ ಭಾರತ ಸರ್ಕಾರದ ಡಿಜಿಟಲ್ ಕೃಷಿ ಯೋಜನೆ ಅಂತಂದ ಹೇಳ್ತೀನಿ. ಇಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪ್ರತಿಯೊಬ್ಬ ರೈತನ ಭೂಮಿ, ಬೆಳೆ ಮತ್ತು ಮಣ್ಣಿನ ವಿವರಗಳನ್ನ ಡಿಜಿಟಲ್ ಜಾಲಕ್ಕೆ ತಗೊಂಬಂದು AI ಮೂಲಕ ಬೆಳೆಗಳಿಗೆ ಯಾವ ರೋಗಗಳು ಬರ್ತಾವ, ಇಳುವರಿ ಹೆಂಗ್ ಬರುತ್ತೆ ಅಂತಂದ ಹೇಳಿ ಮುನ್ಸೂಚನೆಯನ್ನ ಕೊಡುವಂತಹ ಒಂದು AI ಆಪ್ ಅಂತಂದ್ ಹೇಳ್ತೀವಿ. ಎಜಿ ಸ್ಟ್ಯಾಕ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಪ್ಲಾಂಟಿಕ್ಸ್ ಅಂತಂದ್ ಹೇಳಿ ಬರುತ್ತೆ. ಪ್ಲಾಂಟಿಕ್ಸ್ ಅಂತಂದ್ ಹೇಳಿದ್ರೆ
ಈಗ ರೈತರು ರೋಗ ಪೀಡಿತ ಬೆಳೆಯ ಫೋಟೋಗಳನ್ನ ತೆಗೆದೆಲ್ಲಾದ್ರೂ ಅವ್ರು ಅಪ್ಲೋಡ್ ಮಾಡಿದ್ರು ಅಂತಂದ ಹೇಳಿದ್ರೆ AI ಏನ್ ಮಾಡತ್ತ, ಅಂದ್ರ ಅಲ್ಲೇ ಆನ್ ದಿ ಸ್ಪಾಟ್ ಸ್ಕ್ಯಾನ್ ಮಾಡಿಬಿಟ್ಟು ಅದು ಯಾವ ರೋಗ ಅಂತಂದ ಹೇಳಿ ಗುರುತು ಮಾಡಿ ಯಾವ ಕ್ರಿಮಿನಾಶಕಗಳನ್ನ ಬಳಸ್ಬೇಕು ಅನ್ನೋದನ್ನ ತೋರಿಸುತ್ತ. ಸೊ ಅದನ್ನ ನಾವು ಪ್ಲಾಂಟಿಕ್ಸ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾ, ಈ ತರ ಏನಂತಂದ ಹೇಳಿದ್ರೆ ಬರ್ತಾವ ಇದ್ರೊಳಗಡೆ ಇವು ಕೃಷಿ ಒಳಗಡೆ. ಆಮೇಲೆ ನೆಕ್ಸ್ಟ್ ಹವಾಮಾನ ಮುನ್ಸೂಚನೆಯನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ AI ಬಳಕೆ ಮಾಡ್ಕೊಂಡು ಈಗ ಸೊ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಕಂಟಿನ್ಯೂಸ್ ಆಗಿ 3-4 ದಿನ ಮಳೆ ಬೀಳೋದೈತೆ ತಮಿಳುನಾಡದೊಳಗಡೆ, ಕೇರಳದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಂತಂದ್ರೆ ಈ ತರ ನೀವು ಸುದ್ದಿಗಳನ್ನ ಕೇಳ್ಕೋಬಹುದು. ಆಮೇಲೆ ನೆಕ್ಸ್ಟ್ ಕ್ರಿಮಿನಾಶಕಗಳ ನಿರ್ವಹಣೆಗಳನ್ನ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿ ಇವಾಗ ಎಕ್ಸಾಂಪಲ್ ನೋಡಿದ್ವಿ. ಅದಾದ ನಂತರ ನೆಕ್ಸ್ಟ್ ಆರೋಗ್ಯ ವಲಯದೊಳಗಡೆ ಏನ್ ಬರುತ್ತೆ ಅಂತಂದ ಹೇಳಿದ್ರೆ QRAI ಅಂತಂದ ಹೇಳಿ ಬರುತ್ತೆ. QR.ai ಅಂತಂದ ಹೇಳಿ ಒಂದ್ ಬರುತ್ತೆ. ಇದರಿಂದ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಚೆಸ್ಟ್ ಸ್ಕ್ಯಾನ್ ಮಾಡ್ತೀವಿ, ಚೆಸ್ಟ್ ಎಕ್ಸ್ರೇ ಅನ್ನ ತಕೊಂತೀವಿ. ಚೆಸ್ಟ್ ಎಕ್ಸ್ರೇ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಕ್ಷಯ ರೋಗ, ಟಿಬಿ ಅಥವಾ ಶ್ವಾಸಕೋಶದ ರೋಗಗಳು ಅದಾವೋ ಇಲ್ಲೋ ಅಂತಂದ ಹೇಳಿ ಚೆಕ್ ಮಾಡ್ಕೊಂತೀವಿ. ಯಾವ್ದ್ರಿಂದ? QRAI ಅನ್ನೋ ಒಂದು AI ಇಂದ. ಅದಾದ ನಂತರ QER ಅಂತಂದ ಹೇಳಿ ಬರುತ್ತೆ. ಹಿಂಗಂತಂದ ಹೇಳಿದ್ರೆ ಇದೊಂದು ಸಿಟಿ ಸ್ಕ್ಯಾನ್ ಚಿತ್ರಗಳನ್ನ ವಿಶ್ಲೇಷಿಸಿ ಬ್ರೇನ್ ಅಂತಂದ್ರೆ ಮೆದುಳಿನಲ್ಲಿ ರಕ್ತಸ್ರಾವ ಆಗೈತೆ ಇಲ್ಲೋ ಅಂತಂದ ಹೇಳಿ ಚೆಕ್ ಮಾಡಕ, ಮೆದುಳಿನೊಳಗಡೆ ರಕ್ತಸ್ರಾವ ಆಗೈತಿಲ್ಲ ಅಂತಂದ ಹೇಳಿ ಚೆಕ್ ಮಾಡುವಂತಹ ಒಂದು AI ವಿಶ್ಲೇಷಣೆ ಮಾಡುವಂತಹ ಒಂದು ಆಪ್ ಅಂತಂದ ಹೇಳ್ತೀವಿ ಅಥವಾ ಸಾಫ್ಟ್ವೇರ್ ಅಂತಂದ ಹೇಳ್ತೀವಿ. ಇದು QER ಅಂತಂದ ಹೇಳಿ. ಅದೇ ತರ ಇನ್ನೊಂದು ಬರುತ್ತೆ ಸಿ ಟ್ರ್ಯಾಕ್ ಅಂತಂದ ಹೇಳಿ. ಈ ಸಿ ಟ್ರ್ಯಾಕ್ ಏನ್ ಮಾಡತ್ತಂತ ಹೇಳಿದ್ರೆ ಕ್ಯಾನ್ಸರ್ AI ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತಂತ ಹೇಳ್ತೀವಿ. ಹಿಂಗಂತ ಹೇಳಿದ್ರೆ ಕ್ಯಾನ್ಸರ್ AI ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತಂದ ಹೇಳಿ ಇದೇನ್ ಮಾಡತ್ತ, ಕ್ಯಾನ್ಸರ್ ಇರುವಂತಹ ಕೋಶಗಳನ್ನ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ಹಂತದಲ್ಲಿ AI ಇಮೇಜಿಂಗ್ ಅನ್ನ ಕೊಡುತ್ತೆ. ಇದೇನ್ ಮಾಡತ್ತ ಅಂತಂದ ಹೇಳಿದ್ರೆ AI ಇಮೇಜಿಂಗ್ ಅನ್ನ ಕೊಡುತ್ತೆ. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕ್ಯಾನ್ಸರ್ ಚಿಕಿತ್ಸೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸಿ ಟ್ರ್ಯಾಕ್ ಅಂತಂದ ಹೇಳಿ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನು ಬರ್ತಾವ ಕೋವಿನ್ ಅಂತಂದ ಹೇಳಿ ಬರುತ್ತ. ಅದಾದ ನಂತರ ABHA ಅಂತಂದ ಹೇಳಿ ಬರುತ್ತ. ಸೊ ಇವೆಲ್ಲ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಒಳಗಡೆ, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಒಳಗಡೆ ಇವು ಬರ್ತಾವ. ಇವೇನ್ ಮಾಡ್ತಾವ ಅಂತಂದ ಹೇಳಿದ್ರೆ ಸಾರ್ವಜನಿಕರ ಆರೋಗ್ಯ ದತ್ತಾಂಶಗಳನ್ನ, ಪ್ರತಿಯೊಬ್ಬರದು ಸಾರ್ವಜನಿಕರ ಆರೋಗ್ಯ ದತ್ತಾಂಶಗಳನ್ನ ವಿಶ್ಲೇಷಣೆ ಮಾಡಿ ರೋಗ ಹರಡುವಿಕೆಯನ್ನ ಮುಂಚೆನೆ ಹೇಳ್ತಾವ. ಈಗ ನೋಡ್ರಿ, ಒಂದ್ ರೋಗ ಯಾವ್ದಾದ್ರು ಎಲ್ಲಾ ಅಂದ್ರ ಯಾವ್ದಾದ್ರು ಗ್ರಾಮಗಳಲ್ಲಿ ಅಥವಾ ಯಾವ್ದಾದ್ರು ನಗರಗಳಲ್ಲಿ ಅಥವಾ ಯಾವ್ದಾದ್ರು ದೊಡ್ಡ ಸಿಟಿ ಒಳಗಡೆ ಏನಾದ್ರು ಒಂದ್ ರೋಗ ಹರಡ್ತಾ ಇತ್ತು ಅಂತಂದ ಹೇಳಿದ್ರೆ ಅದ್ರ ದತ್ತಾಂಶಗಳು ಎಲ್ಲ ಸಿಕ್ಬಿಡ್ತಾವ. ಅವಾಗ ಸಡನ್ ಆಗಿ ನಮಗ್ ಗೊತ್ತಾಗ್ಬಿಡತ್ತೆ, ಸೊ ಈ ರೋಗ ಈ ಸಿಟಿ ಒಳಗಡೆ ಹರಡ್ತಾ ಐತೆ ಅಂತಂದೇಳಿ. ಅವೆಲ್ಲ ಕೋವಿನ್ ABHA ಮುಖಾಂತರ ಗೊತ್ತಾಗತ್ತೆ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಒಂದು ಲಿಸ್ಟ್ ಅನ್ನ ಮಾಡ್ಕೋಬೇಕಾಗತ್ತ. ಸೊ ಅದನ್ನ ನಾನು ಏನ್ ಮಾಡಿದೀನಿ ಅಂತಂದ ಹೇಳಿದ್ರೆ ಒಂದು ಸಮರಿಯನ್ನ ಬರೆದಿದ್ದೀನಿ. ಇವುಗಳನ್ನ ನೋಡ್ಕೋಬೇಕು. ಇದ್ರೊಳಗಡೆ ನಾನು ಕೆಲವೊಂದು ಆಡ್ ಮಾಡಿಲ್ಲ. ಇವಾಗೇನ್ ನಾನು ಆಪ್ ನೇಮ್ ಗಳನ್ನ ಹೇಳಿದ್ನಲ್ಲ, AI ಆಪ್ ಗಳನ್ನ, ಆ ನೇಮ್ ಗಳನ್ನು ಕೂಡ ನೀವು ಇದರಲ್ಲಿ ಆಡ್ ಮಾಡಬಹುದು. ಇನ್ನು ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಎನ್ವಿರಾನ್ಮೆಂಟ್ ಒಳಗಡೆ ಏನೇನ್ ಬರ್ತಾವ ಸರ್ ನೋಡ್ರಿ. ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಗೂಗಲ್ ಫ್ಲಡ್ ಹಬ್ ಅಂತಂದ ಹೇಳ್ತೀವಿ. ಇದೇನ್ ಮಾಡತ್ತ, ಹವಾಮಾನ ಬದಲಾವಣೆಯಾಗಿ ಏನಾದ್ರೂ ನೈಸರ್ಗಿಕ ವಿಕೋಪಗಳಾದ್ರೆ ಉಪಗ್ರಹದ ಮೂಲಕ ಚಿತ್ರಗಳನ್ನ ಯೂಸ್ ಮಾಡ್ಕೊಳತ್ತ. ಉಪಗ್ರಹದ ಮೂಲಕ ಚಿತ್ರಗಳನ್ನ ಯೂಸ್ ಮಾಡ್ಕೊಂಡು ಹೈಡ್ರೋಲಾಜಿಕಲ್ ದತ್ತಾಂಶಗಳನ್ನ, ನೋಡ್ರಿ ತುಂಬಾ ಇಂಪಾರ್ಟೆಂಟ್, ಹೈಡ್ರೋಲಾಜಿಕಲ್ ದತ್ತಾಂಶಗಳನ್ನ ಯೂಸ್ ಮಾಡ್ಕೊಂಡು AI ಏನ್ ಮಾಡತ್ತ, ವಿಶ್ಲೇಷಣೆ ಮಾಡಿ ಯಾವ ನದಿ ಪ್ರವಾಹ ಬರುತ್ತೆ, ಯಾವ ನದಿಯಿಂದ ಪ್ರವಾಹ ಬರಬಹುದು ಅನ್ನೋದನ್ನ ಒಂದು ಮುನ್ನೆಚ್ಚರಿಕೆಯನ್ನ ಕೊಡುತ್ತೆ. ಇದು ಗೂಗಲ್ ಫುಡ್ ಹಬ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಗ್ರಾಫ್ ಕಾಸ್ಟ್ ಅಂತಂದ ಹೇಳಿ ಬರುತ್ತೆ. ಗ್ರಾಫ್ ಕಾಸ್ಟ್ ಇದೇನ್ ಮಾಡುತ್ತಂದ್ರೆ ಜಾಗತಿಕ ಹವಾಮಾನವನ್ನ ನಿಖರವಾಗಿ ಮುನ್ಸೂಚನೆ ಕೊಡುತ್ತೆ. ಸೊ ಯಾವ ಪ್ರದೇಶದೊಳಗಡೆ ಚಂಡಮಾರುತ ಬರುತ್ತ, ಯಾವ ಪ್ರದೇಶಗಳಲ್ಲಿ ಚಂಡಮಾರುತ ಬರುತ್ತ, ಎಲ್ಲಿ ತೀವ್ರ ತಾಪಮಾನ ಐತಿ, ಯಾವ ದಿನಗಳಲ್ಲಿ ಯಾವ ದೇಶದಲ್ಲಿ ತೀವ್ರ ತಾಪಮಾನ ಐತಿ ಅಂತಂದ ಹೇಳಿ ಗ್ರಾಫ್ ಕಾಸ್ಟ್ ಅನ್ನೋ ಒಂದು AI ಕೊಡುತ್ತೆ. ಅದೇ ರೀತಿಯಾಗಿ PAWS ಅಂತಂದ ಹೇಳ್ತೀವಿ, ಅಂದ್ರೆ ಪ್ರೊಟೆಕ್ಷನ್ ಅಸಿಸ್ಟೆಂಟ್ ಫಾರ್ ವೈಲ್ಡ್ ಲೈಫ್, ಅಂದ್ರೆ ವೈಲ್ಡ್ ಲೈಫ್ ಸೆಕ್ಯೂರಿಟಿ ಅಂತಂದ ಹೇಳಿ. ಪ್ರೊಟೆಕ್ಷನ್ ಅಸಿಸ್ಟೆಂಟ್ ವೈಲ್ಡ್ ಲೈಫ್ ಸೆಕ್ಯೂರಿಟಿ ಅಂತಂದ ಹೇಳಿ ಅಂದ್ರೆ ಕಾಡಿನೊಳಗಡೆ ಬೇಟೆಗಾರರು ಇರ್ತಾರೆ, ಪೋಚರ್ಸ್ ಅಂತಂದ ಹೇಳ್ತೀವಿ. ಆಮೇಲೆ ಸಂಚಾರದ ಮಾದರಿಯನ್ನ AI ವಿಶ್ಲೇಷಣೆ ಮಾಡಿ ಅರಣ್ಯ ರಕ್ಷಕರಿಗೆ ಬೇಟೆಗಾರರು ದಾಳಿ ಮಾಡಬಹುದಾದಂತಹ ಸಂಭವ್ಯವನ್ನ ಏನ್ ಮಾಡತ್ತಂದ್ರ ಅಲಾರಾಮ್ ಅನ್ನ ಕೊಡುತ್ತೆ. ಪಾಸ್ ಅಂತಂದ ಹೇಳ್ತೀವಿ.
ಅದಾದ ನಂತರ ಗ್ಲೋಬಲ್ ಫಾರೆಸ್ಟ್ ವಾಚ್ ಅಂತಂದ ಹೇಳಿ ಬರುತ್ತೆ. ಗ್ಲೋಬಲ್ ಫಾರೆಸ್ಟ್ ವಾಚ್ ಅಂದ್ರೆ ಉಪಗ್ರಹಗಳ ಚಿತ್ರಗಳನ್ನ ಬಳಸ್ಕೊಂಡು ಪ್ರಪಂಚದಾದ್ಯಂತ ಕಾನೂನು ಬಾಹಿರವಾಗಿ ಎಲ್ಲಿ ಮರಗಳನ್ನ ಕಡಿತಾ ಇದಾರೆ, ಎಲ್ಲಿ ಡಿಫಾರೆಸ್ಟ್ರೇಷನ್ ಮಾಡ್ತಿದಾರೆ ಅಂತಂದ ಹೇಳಿ ಈಸಿಯಾಗಿ ಕಂಡಿಡ್ಕೋಬಹುದು. ಸೊ ಅದೇ ರೀತಿಯಾಗಿ ಇಸ್ರೋದವ್ರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ, ರೀಸೆಂಟ್ ಆಗಿ ಭುವನ್ ಅಂತಂದ ಹೇಳಿ ಒಂದು ಪೋರ್ಟಲ್ ಅನ್ನ ಮಾಡಿದಾರೆ. ಭುವನ್ ಅಂತಂದ ಹೇಳಿ ಒಂದು ಪೋರ್ಟಲ್ ಇದೇನ್ ಮಾಡುತ್ತಾ, ಭಾರತದ ಅರಣ್ಯ ಪ್ರದೇಶದ ವ್ಯಾಪ್ತಿಯನ್ನ, ಆಮೇಲೆ ಶೇಕಡಾವಾರು ಬದಲಾವಣೆ, ಎಷ್ಟು ಬದಲಾವಣೆ ಆಗೈತೆ, ಕಾಡಿನ ಕಾಡ್ಗಿಚ್ಚನ್ನ ಪತ್ತೆ ಹಚ್ಚೋಕೆ ಈ ಎಐ ಅನ್ನ ಯೂಸ್ ಮಾಡ್ತಿದ್ದಾರೆ ನಮ್ಮ ಇಂಡಿಯಾದವರು. ಇದನ್ನ ಯಾರು ಡೆವಲಪ್ ಮಾಡಿದಾರೆ? ಇಸ್ರೋದವ್ರು ಡೆವಲಪ್ ಮಾಡಿದಾರೆ. ಸೊ ಅದಾದ ನಂತರ ಇದರಿಂದ ಪ್ರಾಬ್ಲಮ್ಸ್ ಗಳು ಏನಾಗ್ತಿದಾವ್ರಿ ಸರ್? ಸೊ ಪ್ರಾಬ್ಲಮ್ಸ್ ಗಳು ಏನಾಗ್ತಿದಾವ ಅಂತಂದ ಹೇಳಿದ್ರೆ, ಈ ವೇಸ್ಟ್ ಜಾಸ್ತಿ ಆಗೈತೆ. ಮೇನ್ ಏನು, ಎಐ ಮುಖಾಂತರ ಈ ವೇಸ್ಟ್ ಜಾಸ್ತಿ ಆಗೈತೆ. ಅದ್ರ ಜೊತೆಗೆ ಇನ್ನೊಂದು ವಾಟರ್ ಫುಟ್ ಪ್ರಿಂಟ್ ಅಂತಂದ ಹೇಳ್ತೀವಿ. ಈಗ ಒಂದು ಎಐ ಎಲ್ಲಾದ್ರೂ ವರ್ಕ್ ಮಾಡ್ಬೇಕಂತಂದ ಹೇಳಿದ್ರೆ ನೀರಿನ ಬಳಕೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಎಐ ಮಷಿನ್ಸ್ ಗಳು ವರ್ಕ್ ಮಾಡ್ಕೋತ ಏನಂತಂದ ಹೇಳಿದ್ರೆ ಜಾಸ್ತಿ ಅಂದ್ರೆ ಹೀಟ್ ಆಗ್ತಾವಲ್ಲ, ಅವುಗಳನ್ನ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ನೀರಿನ ಮುಖಾಂತರ ಅವುಗಳನ್ನ ತಂಪು ಮಾಡ್ತಾರ. ಬಹಳ ಅಂದ್ರೆ ಬಹಳ ಕೆಟ್ಟ ನೀರನ್ನ ಯೂಸ್ ಮಾಡ್ತಿದ್ವ. ಮೇ ಬಿ ಇನ್ನೊಂದು 50 ವರ್ಷದಲ್ಲಿ ಎಐ ಹಿಂಗ ಕಂಟಿನ್ಯೂ ಆಯ್ತಂದ್ರೆ ಎಲ್ಲಾದ್ರೂ ನಿಮಗ್ ಬೆಸ್ಟ್ ಎಕ್ಸಾಂಪಲ್, ಈಗ ನೀವು ಕಲ್ಕಿ ಮೂವಿ ನೋಡಿದಾರಲ್ಲ, ಆ ಪರಿಸ್ಥಿತಿ ಬರ್ಬೋದು. ನೀರ ಖಾಲಿ ಆಗತ್ತೆ ಭೂಮಿ ಮೇಲಿಂದ. ಸೊ ಎಐ ಅಷ್ಟು ಡೇಂಜರಸ್ ಐತೆ. ಸೊ ಇವುಗಳನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ ಒಂದು ಸಮ್ರಿಯನ್ನ ನಿಮ್ದ ರೂಪದಲ್ಲಿ ಬರ್ಕೊಡ್ರಿ. ಈಗ ನಾನು ಇದನ್ನೆಲ್ಲ ಹೇಳದ್ನಲ್ಲ, ಸೊ ಇವುಗಳನ್ನ ಯೂಸ್ ಮಾಡ್ಕೊಂಡು ನಿಮ್ದೇ ಆದಂತಹ ಒಂದು ಸಮ್ರಿಯನ್ನ ಬರೆದು ಯಾರಾದ್ರೂ ಕಮೆಂಟ್ಸ್ ಅಲ್ಲಿ ಹಾಕೋರಿದ್ರೆ ಹಾಕ್ಬಿಡ್ರಿ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಲಾಸ್ಟ್ ಒಂದು ಲೀಗಲ್ ಅಂತಂದ ಹೇಳ್ತೀವಿ. ಇದರಿಂದ ಪ್ರಾಬ್ಲಮ್ಸ್ ಗಳು ಏನಾಗ್ತಿದಾವ? ಸೊ ಕೃತಕ ಬುದ್ಧಿಮತ್ತೆ ಅಥವಾ ಎಐ ಇಂದ ಏನೇನ್ ಪ್ರಾಬ್ಲಮ್ಸ್ ಗಳಾಗ್ತಿದಾವ ಸರ್? ಉದ್ಯೋಗ ನಷ್ಟ ಆಗ್ತಾ ಇದೆ ಮೇನು. ಅದಾದ ನಂತರ ಡೀಪ್ ಫೇಕ್ ಅಂತಂದ ಹೇಳ್ತೀವಿ, ಅಂದ್ರೆ ನಕಲಿ ವಿಡಿಯೋಸ್ ಗಳನ್ನ ಮಾಡಿ ಹಾಕೋದ್ರಿಂದ ಎಷ್ಟೋ ಜನ ಸಾಯ್ತಾ ಇದಾರೆ. ಅದಾದ ನಂತರ ಸುಳ್ಳು ಮಾಹಿತಿಗಳು ಹರಡ್ತಿದಾವ. ನೋಡ್ರಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ರಿ ಅಂತ ಹೇಳಿದ್ರೆ ಅದ್ರಲ್ಲಿ ಎಐ ಪ್ರತಿಯೊಂದು ಸುಳ್ಳು, ಎವ್ರಿಥಿಂಗ್ ಸುಳ್ಳು ಐತೆ. ಈಗೇನ್ ನಾವು ನೋಡಿದ್ವಿ ಅಂದ್ರೆ ನಮ್ದು ಡಾಟಾ ಎಲ್ಲಾದ್ರೂ ನೋಡಿದ್ವಿ ಅಂತಂದ ಹೇಳಿದ್ರೆ 100% ಒಳಗಡೆ 90% ಬರೀ ಸುಳ್ಳ ಇದಾವ. ದುಡ್ಡಿಗೋಸ್ಕರ ಬರೀ ಸುಳ್ಳು ಹೇಳ್ಕೊತ ಹೊಂಟಾರ. ಇನ್ನೇನೈತಲ್ಲ 10% ಅಷ್ಟ ನಿಜ ಆಯ್ತಾ. ಆ ಲೆವೆಲ್ಗೆ ಎಐ ಡೀಪ್ ಫೇಕ್ ನಡೀತಾ ಐತೆ. ಸುಳ್ಳು ಮಾಹಿತಿಗಳು ಹರಡ್ತಿದಾವ. ಇದರಿಂದ ದೊಡ್ಡ ದೊಡ್ಡ ಸವಾಲುಗಳಾಗ್ತಿದಾವ. ಅದಾದ ನಂತರ ದತ್ತಾಂಶ ಗೌಪ್ಯತೆ ಬಗ್ಗೆ, ಡಾಟಾ ಪ್ರೈವಸಿ ಇಲ್ಲ. ಯಾರ್ದು ಡಾಟಾ ಪ್ರೈವಸಿ ಇಲ್ಲ. ಪ್ರತಿಯೊಬ್ಬರದ್ದು ಡಾಟಾ ಏನಂತಂದ ಹೇಳಿದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿದಾವ. ನಿಮಗ್ ನೋಡ್ರಿ, ನೀವು ಏನು ಒತ್ತಿರಲ್ಲ, ಏನು ಮಾಡಿರಲ್ಲ, ಬಟ್ ಆದ್ರೂ ಕೂಡ ನಿಮಗ್ ಡೈಲಿ 100ರಿಂದ 150 ಮೆಸೇಜಸ್ ಗಳು ಬರ್ತಿರ್ತಾವ. ನಾರ್ಮಲ್ ಮೆಸೇಜಸ್ ನೋಡ್ರಿ, ನಾರ್ಮಲ್ ಮೆಸೇಜಸ್ ನಂಬರ್ಗೆ. ಅಂದ್ರೆ ನಿಮ್ದು ಮೊಬೈಲ್ ನಂಬರ್ ಎಲ್ಲಾ ಕಡೆಗೆ ತಿರುಗಾಡ್ತೈತೆ. ದೇರ್ ಇಸ್ ನೋ ಡಾಟಾ ಪ್ರೈವಸಿ ಅಂತ ಹೇಳ್ಬೋದು. ಸೊ ಈ ತರ ಏನಂತಂದ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳಾಗ್ತಿದಾವ ಎಐ ಇಂದ. ಇವುಗಳನ್ನ ನಾವೇನಂತಂದ ಹೇಳಿದ್ರೆ ಬರಿಬಹುದು. ಇದಾದ ನಂತರ ಈಗ ನಾವು ಪ್ರಾಬ್ಲಮ್ಸ್ ಗಳನ್ನ ಬರೆದ್ವಿ ಲೀಗಲ್ ಅಲ್ಲಿ, ನಾವು ಒಂದ್ ಲೈನ್ ಅನ್ನ ಆಡ್ ಮಾಡ್ಬೇಕು. ಸೊ ಈ ರೀತಿಯ ಪ್ರಾಬ್ಲಮ್ಸ್ ಗಳು ಎಐ ಅಲ್ಲಿ ಬಂದೇ ಬರ್ತಾವ, ಏನು ಮಾಡಕ್ ಆಗಂಗಿಲ್ಲ. ಸೊ ಏನು ಮಾಡಕ್ ಬರಂಗಿಲ್ಲ ಅಲ್ಲಿ. ಸೊ ನಾವೇನ್ ಮಾಡ್ಬೇಕಂತಂದ ಹೇಳಿದ್ರೆ ನಮ್ಮ ಯುವ ಜನತೆಯನ್ನ, ನಮ್ಮಲ್ಲಿರೋ ಭಾರತೀಯ ಜನರನ್ನ, ಭಾರತೀಯ ನಾಗರಿಕರನ್ನ ನಾವು ಟ್ರೈನ್ ಮಾಡ್ಬೇಕು. ಅಂದ್ರೆ ರೀಸ್ಕಿಲ್ಲಿಂಗ್ ಮಾಡ್ಬೇಕು. ಅವುಗಳಿಗೆ ಅಂತಂದ ಹೇಳಿ ಮೈಟಿ ಅಂತಂದ ಹೇಳಿ, ನ್ಯಾಸ್ಕಾಮ್ ಅಂತಂದ ಹೇಳ್ಬಿಟ್ಟು ಫ್ಯೂಚರ್ ಸ್ಕಿಲ್ಸ್ ಗಳನ್ನ, ಪ್ರೈಮ್ ಅಂತಂದ ಹೇಳಿ, PMKVY 4.0 ಅಂತಂದ ಹೇಳಿ ಈ ತರ ಯೋಜನೆಗಳ ಮೂಲಕ ಯುವ ಜನತೆಗೆ ಎಐ ಮತ್ತು ನವೀನ ತಂತ್ರಜ್ಞಾನಗಳ ಬಗ್ಗೆ, ನ್ಯೂ ಟೆಕ್ನಾಲಜಿಗಳ ಬಗ್ಗೆ ತಂತ್ರಜ್ಞಾನವನ್ನ ಕೊಡಬೇಕು, ಟ್ರೈನಿಂಗ್ ಅನ್ನ ಕೊಡಬೇಕು ಅಂತ ಹೇಳಿ. ಅದಾದ್ರ ಸೋವರ್ನ್ ಎಐ ಅಂತಂದ ಹೇಳ್ಬಿಟ್ಟು ಜಾಗತಿಕ ಕಂಪನಿಗಳ ಮೇಲಿನ ಅವಲಂಬನೆ ತಪ್ಪಿಸ್ಕೊಳ್ಳಕ್ಕೆ ನಮ್ ಸ್ವದೇಶಿ ನಿರ್ಮಿತ, ನಮ್ ಇಂಡಿಯಾದಲ್ಲಿ ನಿರ್ಮಿತವಾದಂತಹ ಎಐ ಗಳನ್ನ ಯೂಸ್ ಮಾಡ್ಬೇಕು. ಸರ್ವಂ ಎಐ ಅಂತಂದೈತೆ, ಆಮೇಲೆ ಕೃತ್ರಿಮ್ ಅಂತಂದೈತೆ, ಅದಾದ ನಂತರ ಭಾರತ್ ಜನ್ ಅಂತಂದೈತೆ. ಸೊ ಈ ರೀತಿಯಾಗಿ ಅದೇ ರೀತಿಯಾಗಿ ಇನ್ನೊಂದ್ ಏನಂತಂದ್ ಹೇಳಿದ್ರೆ, ಸೊ ಇದ್ ಏನಂತಂದ ಹೇಳಿದ್ರೆ ಇದು ಬೇಡ ಲಾಸ್ಟ್ದು, ಯಾಕಂತಂದ ಹೇಳಿದ್ರೆ ಇದು ನಮ್ ಭಾರತ ದೇಶದಲ್ಲ. ಈ ತರ ಏನಂತಂದ ಹೇಳಿದ್ರೆ ಯೋಜನೆಗಳನ್ನ ಹಮ್ಮಿಕೊಂಡು ನಾವೇನ್ ಮಾಡ್ಬೋದು ಅಂತಂದ ಹೇಳಿದ್ರೆ ನಮ್ಮ ಭಾರತದ ಜನರನ್ನ ಟ್ರೈನ್ ಮಾಡಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬಹುದು ಅಂತಂದ ಹೇಳಿ ನಾವು ಪಾಸಿಟಿವ್ ಆಗಿ ಕೊನೆಗೆ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಎಕ್ಸ್ಪ್ರೆಸ್ ಮಾಡ್ಬೇಕು ನಮ್ಮ ಭಾವನೆಗಳನ್ನ ಈ ಎಸ್ಸೆದೊಳಗಡೆ. ಸೊ ಇದಾದ ನಂತರ ಲಾಸ್ಟ್ ಏನಂತಂದ್ ಹೇಳಿದ್ರೆ ಉಪಸಂಹಾರ ಅಂತಂದ್ ಹೇಳ್ತೀವಿ. ಲಾಸ್ಟ್ ಏನಂತಂದ್ ಹೇಳಿದ್ರೆ ಉಪಸಂಹಾರ ಅಂತಂದ್ ಹೇಳ್ತೀವಿ. ಸೊ ಇದ್ರೊಳಗಡೆ ನೀವು ನೋಡ್ರಿ, ಪೀಠಿಕೆ ಆಗಿರ್ಬೋದು ಅಥವಾ ಉಪಸಂಹಾರ ಆಗಿರ್ಬೋದು, ಇದ್ರೊಳಗಡೆ ಕೆಲವೊಂದು ಗಾದೆ ಮಾತುಗಳನ್ನ ಯೂಸ್ ಮಾಡ್ರಿ, ಅಥವಾ ದೊಡ್ಡ ದೊಡ್ಡ ಜನರು ಇರ್ತಾರಲ್ಲ ಅವ್ರು ಹೇಳಿರುವ ಮಾತುಗಳನ್ನ ಯೂಸ್ ಮಾಡ್ರಿ, ಅಥವಾ ಈಗ ವೇದಾಂಗ ವಾಕ್ಯಗಳಿರ್ತಾವ ಅವುಗಳನ್ನ ಯೂಸ್ ಮಾಡ್ರಿ.
ಅಂದ್ರೆ ಒಂದೊಂದು ಹೈಲೈಟ್ ಕೊಡುತ್ತೆ, ಅದ್ರ ಬಗ್ಗೆ ನಿಮಗೆ ಜಾಸ್ತಿ ನಾಲೆಜ್ ಐತೆ, ಇದನ್ನ ನೀವು ಪ್ರಾಪರ್ ಆಗಿ ಯೂಸ್ ಮಾಡ್ತಾ ಇದೀರಿ ಅಂತಂದ ಹೇಳಿ. ಈಗ ನೋಡ್ರಿ ನಮ್ದು ಉಪಸಂಹಾರ ಅಂತಂದ ಹೇಳಿ ನಾನು ಇದನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ. ಕೃತಕ ಬುದ್ಧಿಮತ್ತೆಯು ಮಾನವ ಕುಲಕ್ಕೆ ಏನ್ ಮಾಡಿರೋದು ಅಂತಂದ್ರೆ ಸಿಕ್ಕಿರುವ ಒಂದು ಅತ್ಯಂತ ಪ್ರಬಲವಾದ ಸಾಧನ ಅಂತಂದ ಹೇಳಿ. ನೆಗೆಟಿವ್ ಆಗಿ ಏನು ಹೇಳ್ತಿಲ್ಲ, ಪಾಸಿಟಿವ್ ಆಗಿ ಹೇಳ್ಬೇಕು. ಅದೇ ಬೆಂಕಿಯನ್ನ ಕಂಡು ಹಿಡಿದಾಗ ಕಾಡನ್ನ ಸುಡಬಲ್ದು ಅಥವಾ ಅಡಿಗೆಗೆ ನೆರವಾಗಬಲ್ದು ಅಂತ ನಮಗ್ ಗೊತ್ತೈತೆ. ಬಟ್ ಅದ್ರ AI ಬಳಕೆಯು ಹಂಗ. ಸೊ ಅದೇನಂತಂದ ಹೇಳಿದ್ರೆ ಯೂಸು ಆಗತ್ತ, ಅದಾದ ನಂತರ ಪ್ರಾಬ್ಲಮ್ ಆಗತ್ತ. ಈಗ ಗಾಂಧೀಜಿಯವ್ರು ಹೇಳ್ತಾರಲ್ಲ, ಯಂತ್ರಗಳು ಮಾನವನ ಕೆಲಸವನ್ನ ಸುಲಭಗೊಳಿಸಬೇಕೇ ಹೊರತು ಮಾನವನನ್ನ ಅನಗತ್ಯಗೊಳಿಸಬಾರದು. ಆಮೇಲೆ ಇನ್ನೊಂದು ಯೂಸ್ ಮಾಡಬಹುದು, ಅಂತ್ಯಗೊಳಿಸಬಾರದು ಅಂತಂದೇಳಿ. ಸೊ ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಂದೇಳಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ತತ್ವದ ಅಡಿ ನೈತಿಕತೆ ಆಮೇಲೆ ಸಂವಿಧಾನಾತ್ಮಕ ಮೌಲ್ಯಗಳೊಂದಿಗೆ ನಾವು AI ಅನ್ನ ಪ್ರಾಪರ್ ಆಗಿ ಬಳಸಿದ್ರೆ ನಮ್ಮ ಭಾರತ ದೇಶದ ಸುಸ್ಥಿರ ಬೆಳವಣಿಗೆ ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಗತ್ತ. ಆಮೇಲೆ ಸಮಾನತೆ ಉಂಟಾಗತ್ತ, ಎಲ್ಲರ ನಡುವೆ ಪ್ರಾಪರ್ ಆಗಿ ಗ್ರೋತ್ ಆಗತ್ತ ಅಂತಂದ ಹೇಳಿ ನಮ್ಮ ಭಾರತವನ್ನ ಒಂದು ಅಡ್ವಾನ್ಸ್ಡ್ ಕಂಟ್ರಿ ಆಗಿ ನಾವು ಏನ್ ಮಾಡಬಹುದು, ಬೆಳೆಸಬಹುದು ಅಂತಂದ ಹೇಳಿ, ಬೆಳೆಸೋಕೆ ನೆರವಾಗತ್ತ ಅಂತಂದ ಹೇಳಿ ಈ ರೀತಿಯಾಗಿ ಒಂದು ಪಾಸಿಟಿವ್ ನೋಡ್ರಿ, ಕಂಪ್ಲೀಟ್ 100% ಆಗಿರುವಂತ ಒಂದು ಕಂಪ್ಲೀಟ್ ಪಾಸಿಟಿವ್ ಉಪಸಂಹಾರವನ್ನು ಕೊಟ್ಬಿಟ್ಟು ನಾವೇನ್ ಮಾಡ್ಬೇಕು, ಈ ಎಸ್ಸೆಯನ್ನ ಕಂಪ್ಲೀಟ್ ಆಗಿ ಮುಗಿಸ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ನಾವ್ ಏನೇನ್ ಮಾಡಿದ್ವಿ ಸರ್, ಪೀಠಿಕೆ ಒಳಗಡೆ ನಾವು ಪ್ರಾಪರ್ ಆಗಿ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಅದಾದ ನಂತರ ಫ್ಯೂಚರ್ ಬರ್ಕೊಂಡು ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಯಾವ್ದಾದ್ರು ಗಾದೆ ಮಾತುಗಳನ್ನ, ಯಾರಾದ್ರೂ ಹೇಳಿರುವಂತ ವಾಕ್ಯಗಳನ್ನ ಯೂಸ್ ಮಾಡ್ಕೊಳ್ರಿ ಬೆಸ್ಟ್. ಅದಾದ ನಂತರ ಬಾಡಿಯನ್ನ ನಾವು ಹೆಂಗ್ ಇದು ಮಾಡ್ಕೊಂಡ್ವಿ, ಪೆಸ್ಟಲ್ ಅಂತಂದ ಹೇಳಿ. ಬಾಡಿಯನ್ನ ಯಾವ್ದ್ರಿಂದ, ಪೆಸ್ಟಲ್. ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್, ಟೆಕ್ನಾಲಜಿಕಲ್ ಒಳಗಡೆ ಎಲ್ಲೆಲ್ಲಿ ಯಾವ ಬೇಕಾದಾಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅಥವಾ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅದನ್ನೆಲ್ಲ ಯೂಸ್ ಮಾಡ್ಕೊಡ್ರಿ. ಅದಾದ ನಂತರ ಎನ್ವಿರಾನ್ಮೆಂಟಲ್ ರಿಲೇಟೆಡ್, ಲೀಗಲ್ ಒಳಗಡೆ ಏನಂತಂದ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳನ್ನ ಹೇಳಿದ್ವಿ, ಅದಾದ ನಂತರ ಅದಕ್ಕೆ ಸೊಲ್ಯೂಷನ್ಸ್ ಗಳನ್ನ ಹೇಳಿದ್ವಿ. ಇದ್ರೊಳಗಡೆ ನಮ್ ಇಂಡಿಯಾ ತಂದಿರುವಂತಹ ಗವರ್ಮೆಂಟ್ ಸ್ಕೀಮ್ಸ್ ಗಳನ್ನೆಲ್ಲ ಆಡ್ ಮಾಡಿದ್ವಿ. ಕ್ಲಿಯರ್. ಅದಾದ ನಂತರ ಕೊನೆಗೆ ಲಾಸ್ಟ್ ಏನಂತಂದ ಹೇಳಿದ್ರೆ ಉಪಸಂಹಾರ ಅಂತಂದ ಹೇಳ್ತೀವಿ. ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ವಿ, ಅದ್ರ ಜೊತೆಗೆ ಕೆಲವೊಂದು ವಾಕ್ಯಗಳನ್ನ ಆಮೇಲೆ ನೆಕ್ಸ್ಟ್ ಗಾದೆ ಮಾತುಗಳನ್ನ ಯೂಸ್ ಮಾಡ್ಕೊಂಡು ಪಾಸಿಟಿವ್ನೆಸ್ ಕೊಟ್ವಿ. ಈ ತರ ಎಲ್ಲಾದ್ರೂ ಪ್ರಾಪರ್ ಆಗಿ ಒಂದು ಎಸ್ಸೆಯನ್ನ ಬರೆದ್ರಿ ಅಂತಂದ ಹೇಳಿದ್ರೆ ನಿಮಗೆ 100% ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಸೊ ಮತ್ತೆ ನೆಕ್ಸ್ಟ್ ಇನ್ನೊಂದು ಎಸ್ಸೆದಲ್ಲಿ ಸಿಗೋಣ. ಜೈ ಹಿಂದ್.